ಸಂತೋಷವಾದ ದಿನಗಳಲ್ಲಿ ನಾವು ಹಾದು ಹೋಗುತ್ತಾ ಇದ್ದೇವೆ. Church for last 6 months we couldn't gather together. ಸುಮಾರು 6 ತಿಂಗಳುಗಳ ಕಾಲ ನಾವು ಒಟ್ಟಾಗಿ ಸಭೆಯಲ್ಲಿ ಸೇರಿ ಬರುವುದಕ್ಕೆ ನಮಗೆ ಸಾಧ್ಯವಾಗುತ್ತಾ ಇಲ್ಲ. Last Sunday we could gather in our assembly. ಆದ್ರೆ ನಿನ್ನೆ ದಿನ ಭಾನುವಾರ ನಾವು ಸಭೆಯಾಗಿ ಸೇರಿ ಬರುವ ಹಾಗೆ ಕರ್ತನ ಕೃಪೆ ಕೊಟ್ಟನು. Too, with restrictions and following the regulations of government and health department. ಆರೋಗ್ಯ ಒಂದು ಸಿಬ್ಬಂದಿ ವರ್ಗದವರು ಮತ್ತು ಅದೇ ಸಂದರ್ಭದಲ್ಲಿ ಸರ್ಕಾರದ ನಿಯಮಗಳನ್ನು ಪರಿಪಾಲಿಸಿ ನಾವು ಸೇರಿ ಬಂದೆವು. Though we gathered yesterday, all the members of the assembly couldn't come. ನಾವು ನಿನ್ನೆ ದಿನ ಸಭೆಯಲ್ಲಿ ಸೇರಿದ್ದರೂ ಸಹ ಸಭಿಕರು ಅನೇಕ ಪ್ರಿಯರು ಸೇರಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. According to the rule says that no people above 60 should not come to the church or gatherings. ನಿಯಮಗಳ ಪ್ರಕಾರ 60 ವಯಸ್ಸಿನಿಂದ ಮೇಲ್ಪಟ್ಟವರು ಯಾವುದೇ ಒಂದು ಕೂಡುವಿಕೆಯಲ್ಲಿ ಅವರು ಸೇರಿ ಬರಬಾರದೆಂಬುದಾಗಿ ಉಂಟು. Children below 10 is also not permitted to come. ಅದೇ ಸಂದರ್ಭದಲ್ಲಿ 10 ವಯಸ್ಸಿನ ಕೆಳಪಟ್ಟ ಮಕ್ಕಳು ಸಹ ಬರಲಿಕ್ಕೆ ಸಾಧ್ಯವಿಲ್ಲ. Also we cannot, when we go to the church, we cannot shake hand and we cannot express our love towards the believers in that physical act. ನಾವು ಒಟ್ಟಾಗಿ ನಾವು ಸಭೆಯಾಗಿ ನಾವು ಸೇರಿ ಬರುವಾಗ ನಾವು ನಮ್ಮ ಪ್ರೀತಿಯನ್ನು ಹಂಚುವುದಕ್ಕೋಸ್ಕರ ಕೈ ಕುಲುಕುವುದಕ್ಕೂ ಸಹ ನಮ್ಗೆ ಸಾಧ್ಯವಾಗುತ್ತಾ ಇಲ್ಲ. By keeping all the social distancing and all the regulations, anyway we could gather yesterday. ಆದ್ರೂ ಸಹ ಸಾಮಾಜಿಕ ಒಂದು ಅಂತರವನ್ನು ನಾವು ಕಾಪಾಡಿ ನಾವು ನಿನ್ನೆ ದಿನ ಸಭೆಯಾಗಿ ನಾವು ಸೇರಿ ಬಂದೆವು. This online platform is having its own limitations. ಈ ಒಂದು ನಾವು ಅಂತರ್ಜಾಲದ ಮುಖಾಂತರ ಈ ರೀತಿಯಾಗಿ ನಾವು ಸೇರಿ ಬರುವಾಗ ಅದರ ಮಿತಿಗಳು ಉಂಟು. But I know it's a blessing for many. ಆದ್ರೆ ಈ ಒಂದು ಸಂಗತಿಯು ಅನೇಕ ಜನರಿಗೆ ಒಂದು ಆಶೀರ್ವಾದವಾಗಿದೆ. People those who are unable to travel or go to the church, they can be at home and listen to the word of God. ಅನೇಕ ಪ್ರಿಯರು ಪ್ರಯಾಣ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯವಾಗುತ್ತಾ ಇಲ್ಲ. ಅವರ ಮನೆಗಳಲ್ಲಿಯೇ ದೇವರ ವಾಕ್ಯವನ್ನು ಕೇಳುವ ಅವಕಾಶ ಅವರಿಗೆ ಉಂಟು. These days, many old people, those who are just in the house, they call me and said, and I praise God for this scenario. ಮತ್ತು ಅನೇಕ ಜನರು ಅವ್ರ ಮನೆಯಲ್ಲಿ ಇರುವ ಪ್ರಿಯರು ಅವರು ನನಗೆ ದೂರವಾಣಿ ಕರೆಯ ಮುಖಾಂತರ ತಿಳಿಸ್ತಾರೆ, ಈ ರೀತಿಯಾದ ಒಂದು ಮಾಧ್ಯಮ ಇರುವುದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ ಎಂಬುದಾಗಿ ತಿಳಿಸ್ತಾರೆ. Though in a way we are different corners of earth, we are able to unite together in this platform. ನಾವು ಲೋಕದ ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಇದ್ದರೂ ಸಹ ಈ ಒಂದು ಮಾಧ್ಯಮದ ಮುಖಾಂತರ ಸೇರಿ ಬರುವ ಹಾಗೆ ಕರ್ತನ ಅವಕಾಶವನ್ನು ಕೊಟ್ಟಿದ್ದಾನೆ. I just want to thank the assembly and the leaders once again inviting me for this particular meeting. ಈ ಒಂದು ಕೂಟಗಳಿಗೋಸ್ಕರ ಸಭಿಕರು ನನ್ನನ್ನು ಆಹ್ವಾನ ಮಾಡಿದ್ದಕ್ಕಾಗಿ ನಾನು ಪುನಃ ನಿಮಗೆ ವಂದನೆಗಳನ್ನ ತಿಳಿಸ್ತೇನೆ. These 4 days we are going to learn, as Simon brother informed, we are going to learn about anthropology and hamartiology, about human being and sin. ನಾವು ಈ ದಿನಗಳಲ್ಲಿ ಈಗಾಗಲೇ ಸಹೋದರ ಸೈಮನ್ ರವರು ತಿಳಿಸಿದ ಪ್ರಕಾರ ನಾವು ಮಾನವ ಶಾಸ್ತ್ರ ಅಥವಾ ಮನುಷ್ಯ ಮತ್ತು ಪಾಪದ ಕುರಿತಾಗಿರುವ ಒಂದು ಅಧ್ಯಯನವನ್ನು ನಾವು ಮಾಡ್ಲಿಕ್ಕಿದ್ದೇವೆ. This will not be a preaching, rather it will be a systematic study of these two topics. ಈ ವಾಕ್ಯ ಸಂದೇಶಗಳನ್ನು ನಾವು ಹಂಚುತ್ತಾ ಇರುವಾಗ ಇದು ಒಂದು ಪ್ರಸಂಗವಲ್ಲ, ಆದರೆ ನಾವು ಕ್ರಮಬದ್ಧವಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡ್ಲಿಕ್ಕಿದ್ದೇವೆ. We know that we have so many sermons and messages heard from the assembly that will be challenging and interesting with illustration and so many other things. ಹೌದು, ನಾವು ಸಭೆಗಳಲ್ಲಿ ನಾವು ಸೇರಿ ಬರುವಾಗ ಪ್ರಸಂಗಗಳನ್ನು ನಾವು ಕೇಳುವಾಗ ಅನೇಕ ದೃಷ್ಟಾಂತಗಳ ಮುಖಾಂತರ ನಾವು ವಾಕ್ಯ ಸಂದೇಶಗಳನ್ನು ನಾವು ಕೇಳುತ್ತೇವೆ. ಅದೆಲ್ಲವೂ ಸಹ ನಮಗೆ ಆಸಕ್ತಿಯನ್ನು ತರುವುದುಂಟು, ಅದೆಲ್ಲವೂ ಸಹ ನಿಜ. Systematic study, and therefore I need your keen attention to learn this subject. ಆದ್ರೆ ಇದು ಒಂದು ಕ್ರಮಬದ್ಧವಾದ ಸತ್ಯವೇದದ ಅಧ್ಯಯನವಾಗಿರುವ ಕಾರಣದ ದಿಸೆಯಿಂದ ನಿಮ್ಮ ಒಂದು ಗಮನವಿಟ್ಟು ಕೇಳ್ರಿ ಎಂಬುದಾಗಿ ನಿಮ್ಮಲ್ಲಿ ನಾನು ಕೋರಿಕೆ ಮಾಡುತ್ತೇನೆ. So, as an introduction to the topic, I would like to give you a brief introduction to the different doctrines of the Bible. ಸತ್ಯವೇದದ ಬೋಧನೆಗಳ ಕುರಿತಾಗಿ ಒಂದು ಮೇಲ್ನೋಟದ ಒಂದು ಪರಿಚಯವನ್ನು ಕೊಡುವುದಕ್ಕೆ ನಾನು ಮುಂದಾಗುತ್ತೇನೆ. So, the biblical doctrines can be systematized into 10 branches.
ನಾವು ದೇವರ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವು ಕ್ರಮಬದ್ಧವಾಗಿ ಸುಮಾರು 10 ಶಾಖೆಗಳ ಹಾಗೆ ನಾವು ಅದನ್ನು ನಾವು ವಿಂಗಡಿಸಬಹುದು. These 10 branches will cover almost all the topics of the Bible. ಈ 10 ಶಾಖೆಗಳನ್ನು ನಾವು ನೋಡುವುದಾದರೆ ಸತ್ಯವೇದದ ಎಲ್ಲಾ ಕ್ಷೇತ್ರಗಳನ್ನು ಅದು ಆವರಿಸುವುದಾಗಿದೆ. I want to just give you the basic 10 branches of systematic theology. ದೇವಶಾಸ್ತ್ರವನ್ನು ನಾವು ಕಲಿಯಬೇಕಾದ್ರೆ ಇರ್ತಕ್ಕಂತ 10 ಶಾಖೆಗಳನ್ನು ನನ್ನ ಮುಂದೆ ನಾನು ತಿಳಿಸ್ತೇನೆ. First one is bibliology or study about Bible. ಮೊದಲನೇದಾಗಿರುವ ಒಂದು ಪ್ರಸ್ತಾಪ ಅದು ಬಿಬ್ಲಿಯಾಲಜಿ ಅಥವಾ ಸತ್ಯವೇದದ ಅಧ್ಯಯನ ಎಂಬುದಾಗಿ. In this branch, what we learn is how we receive the Bible. ಈ ಒಂದು ಶಾಖೆಯಲ್ಲಿ ನಾವು ಕಲಿಯುವ ಒಂದು ಸಂಗತಿ ಏನಂದ್ರೆ ನಾವು ಸತ್ಯವೇದವನ್ನು ನಾವು ಯಾವ ರೀತಿಯಾಗಿ ಪಡೆದಿದ್ದೇವೆ. Basic terms or doctrines related to the doctrine of Bible. ಸತ್ಯವೇದದ ಬೋಧನೆಗೆ ಸಂಬಂಧಪಟ್ಟ ಮೂಲತವಾಗಿರುವ ಅಂಶಗಳನ್ನು ನಾವು ನೋಡುತ್ತೇವೆ. This topic we learn about Revelation. ನಾವು ಪ್ರಕಟಣೆಯ ಕುರಿತಾಗಿ ನಾವು ನೋಡುತ್ತೇವೆ. Revelation means God disclosed himself to human being in various ways. ಪ್ರಕಟಣೆ ಎಂಬುದಾಗಿ ಹೇಳುವಾಗ ದೇವರು ಆತನು ತನ್ನನ್ನು ತನ್ನ ಮನುಷ್ಯರಿಗೆ ಜನರಿಗೆ ಆತನು ವಿವಿಧ ರೂಪದಲ್ಲಿ ಆತನು ತನ್ನನ್ನೇ ಪ್ರಕಟಿಸಿದ್ದಾನೆ. Bible is revelation of God. ಸತ್ಯವೇದ ಎಂಬುದಾಗಿ ಹೇಳುವಾಗ ಅದು ದೇವರ ಪ್ರಕಟಣೆಯಾಗಿದೆ. God revealed himself and his plan to people in the Bible. ದೇವರು ಆತನು ತನ್ನನ್ನು ಮತ್ತು ತನ್ನ ಯೋಜನೆಯನ್ನು ಸತ್ಯವೇದದ ಮುಖಾಂತರ ಆತನು ವ್ಯಕ್ತಪಡಿಸಿದ್ದಾನೆ. So in bibliology we also learn about inspiration. ನಾವು ಸತ್ಯವೇದ ಶಾಸ್ತ್ರದ ಕುರಿತಾಗಿ ನಾವು ಅಧ್ಯಯನ ಮಾಡುವಾಗ ನಾವು ಸ್ಫೂರ್ತಿಯ ಕುರಿತಾಗಿ ನಾವು ಕಲಿಯುತ್ತೇವೆ. Inspiration means God the Holy Spirit enabled the biblical writers to pen down the revelation of God without error in the Bible. ಸ್ಫೂರ್ತಿ ಎಂಬುದಾಗಿ ತಿಳಿಸುವಾಗ ದೇವರು ಆತನು ದೇವರಾತ್ಮನ ಮುಖಾಂತರ ಆತನು ತನ್ನ ಜನರಿಗೆ ಆತನು ಏನು ತನ್ನ ಜನರಿಗೆ ತಿಳಿಸಬೇಕೆಂಬುದಾಗಿರುವ ಸಂಗತಿಗಳನ್ನು ಬರೆಯುವುದಕ್ಕೆ ಆತನು ಸಹಾಯ ಮಾಡಿದವನು ಆತನು ಆಗಿದ್ದಾನೆ. Since another topic is under bibliology is inerrancy of the scripture. ಮತ್ತು ಈ ಒಂದು ಸತ್ಯವೇದ ಶಾಸ್ತ್ರದ ಕುರಿತಾಗಿ ನಾವು ಅಧ್ಯಯನ ಮಾಡುವಾಗ ಯಾವುದೇ ಒಂದು ಅದರ ಮಧ್ಯದಲ್ಲಿ ದೇವರ ವಾಕ್ಯಗಳ ಮಧ್ಯದಲ್ಲಿ ಯಾವುದೇ ಒಂದು ವಾಗ್ವಾದ ಇಲ್ಲದೆ ಇರುವ ಒಂದು ಸ್ಥಿತಿಗತಿಯ ಕುರಿತಾಗಿ ನಾವು ನೋಡುತ್ತೇವೆ. Inerrancy means there is no error in the Bible. ಇನ್ಹೆರೆನ್ಸಿ ಎಂಬುದಾಗಿ ತಿಳಿಸುವಾಗ ಸತ್ಯವೇದದಲ್ಲಿ ಯಾವುದೇ ಒಂದು ಲೋಪದೋಷಗಳು ಇಲ್ಲ. Since it is revelation of God written by the help of the Holy Spirit, there is no error in the Bible. ದೇವರ ವಾಕ್ಯವು ಸತ್ಯವೇದವು ದೇವರು ಆತನು ತನ್ನನ್ನು ಆತನು ವ್ಯಕ್ತಪಡಿಸಿದ ಒಂದು ಕಾಣದ ದೆಸೆಯಿಂದ ಮತ್ತು ತನ್ನ ಆತ್ಮದ ಸಹಾಯದಿಂದ ಬರೆದಿರುವ ಕಾಣದ ದೆಸೆಯಿಂದ ಯಾವುದೇ ಒಂದು ಲೋಪದೋಷಗಳು ಇಲ್ಲ. Also, we will learn under this subject the illumination of the Holy Spirit, illumination. ಮತ್ತು ಅದೇ ಸಂದರ್ಭದಲ್ಲಿ ನಾವು ಈ ಒಂದು ಬಿಬ್ಲಿಯಾಲಜಿ ಎಂಬುದಾಗಿರುವ ಪ್ರಸ್ತಾಪದ ಕೆಳಗೆ ನಾವು ಇನ್ನೊಂದು ಸಂಗತಿ ನಾವು ಕಲಿಯುತ್ತೇವೆ. ಅದೇನೆಂಬುದಾಗಿ ಅದು ಪ್ರಕಾಶ ಎಂಬುದಾಗಿ. Illumination means God the Holy Spirit enable a believer to read and understand the word of God. ಪ್ರಕಾಶ ಅಥವಾ ಇಲ್ಯೂಮಿನೇಷನ್ ಎಂಬುದಾಗಿ ತಿಳಿಸುವಾಗ ಒಬ್ಬ ಮನುಷ್ಯನು ಆತನು ದೇವರ ವಾಕ್ಯವನ್ನು ತೆಗೆದುಕೊಂಡು ಆತನು ಓದುವಾಗ ದೇವರು ಮನುಷ್ಯನು ಯಾವ ರೀತಿಯಾಗಿ ಆತನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವುಂಟೋ ಆ ರೀತಿಯಲ್ಲಿ ಆತನು ಬರೆದಿದ್ದಾನೆ. Therefore, bibliology is very important because all the doctrines that we learn is from the Bible. ಈ ಒಂದು ಕಾರಣದ ದೆಸೆಯಿಂದ ಸತ್ಯವೇದ ಶಾಸ್ತ್ರದ ಕುರಿತಾಗಿ ನಾವು ಅಧ್ಯಯನ ಮಾಡುವಾಗ ತುಂಬಾ ಪ್ರಾಮುಖ್ಯವಾದದ್ದು. ಕಾರಣ ಯಾಕಂದ್ರೆ ನಾವು ಎಲ್ಲಾ ಬೋಧನೆಗಳನ್ನು ನಾವು ಸತ್ಯವೇದದಿಂದಲೇ ನಾವು ಪರಿಗಣಿಸುತ್ತೇವೆ. As we are going to learn about man and sin, we are going to learn it from Bible. ನಾವು ಮನುಷ್ಯನ ಕುರಿತಾಗಿ ಮತ್ತು ಪಾಪದ ಕುರಿತಾಗಿ ನಾವು ಅಧ್ಯಯನ ಮಾಡುವಾಗ ಅದನ್ನು ನಾವು ಸತ್ಯವೇದದಿಂದಲೇ ನಾವು ಅಧ್ಯಯನ ಮಾಡುತ್ತೇವೆ. What Bible reveals about this doctrine? ಈ ಒಂದು ಬೋಧನೆಯ ಕುರಿತಾಗಿ ಸತ್ಯವೇದವು ನಮಗೆ ಪ್ರಕಟಿಸುವ ಸಂಗತಿ ಆದ್ರೂ ಏನು? Not only these two, all other doctrines we learn from Bible. ಈ ಎರಡು ಒಂದು ಶಾಖೆಗಳು ಮಾತ್ರವಲ್ಲದೆ ಎಲ್ಲಾ ಬೋಧನೆಗಳನ್ನು ನಾವು ಸತ್ಯವೇದದಿಂದಲೇ ನಾವು ಕಲಿಯುವವರಾಗಿದ್ದೇವೆ. In 10 branches of systematic theology, the first topic is subject is bibliology. ಸತ್ಯವೇದವನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಇರುವ 10 ಶಾಖೆಗಳಲ್ಲಿ ಮೊದಲನೆಯ ಒಂದು ಶಾಖೆ ಅದು ಬಿಬ್ಲಿಯಾಲಜಿ ಆಗಿದೆ ಅಥವಾ ಸತ್ಯವೇದ ಶಾಸ್ತ್ರ ಎಂಬುದಾಗಿ.
Second one is theology. ಎರಡನೇದಾಗಿ ದೈವಶಾಸ್ತ್ರ ಅಥವಾ ಥಿಯಾಲಜಿ ಎಂಬುದಾಗಿ. Theology means study about God. ದೈವಶಾಸ್ತ್ರ ಎಂಬುದಾಗಿ ಹೇಳುವಾಗ ದೇವರ ಕುರಿತಾಗಿ ಮಾಡ್ತಕ್ಕಂತ ಒಂದು ಅಧ್ಯಯನವಾಗಿದೆ. In this branch, we learn about the existence of God. ಈ ಒಂದು ಶಾಖೆಯಲ್ಲಿ ನಮ್ಮ ದೇವರು ಆತನು ವಾಸಿಸುವವನಾಗಿದ್ದಾನೆ ಎಂಬುದಾಗಿರುವ ಸಂಗತಿಯನ್ನು ನಾವು ಕಲಿಯುವವರಾಗಿದ್ದೇವೆ. We also learn about the nature of God. ಮತ್ತು ದೇವರ ಸ್ವಭಾವದ ಕುರಿತಾಗಿಯೂ ಸಹ ನಾವು ಕಲಿಯುತ್ತೇವೆ. Also we learn about the attributes of God. ಮತ್ತು ದೇವರ ಗುಣಲಕ್ಷಣಗಳು ಏನೆಂಬುದಾಗಿಯೂ ಸಹ ನಾವು ಓದುತ್ತೇವೆ. These are the basic truth that we will learn under theology or theology proper. ಈ ಒಂದು ಎಲ್ಲಾ ಅಂಶಗಳು ತಿಳಿಸಿದ ಎಲ್ಲಾ ಅಂಶಗಳನ್ನು ಸಹ ನಾವು ದೇವಶಾಸ್ತ್ರ ಅಥವಾ ಥಿಯಾಲಜಿ ಪ್ರಾಪರ್ ಎಂಬುದಾಗಿರುವ ಶಾಖೆ ಕೆಳಗೆ ನಾವು ಕಲಿಯುವವರಾಗಿದ್ದೇವೆ. So among the 10, first one bibliology, second one theology, the third one is Christology. ಈಗ ನಾವು ಈಗಾಗಲೇ ತಿಳಿಸಿದ ಪ್ರಕಾರ ಮೊದಲನೇದಾಗಿರುವ ಒಂದು ಶಾಖೆ ಅದು ಸತ್ಯವೇದ ಶಾಸ್ತ್ರವಾಗಿದೆ. ಎರಡನೇದಾಗಿರುವ ಒಂದು ಶಾಖೆ ಅದು ದೈವಶಾಸ್ತ್ರವಾಗಿದೆ. ಮತ್ತು ಮೂರನೇದಾಗಿ Christology. ನಾವು ಕ್ರಿಸ್ತ ಶಾಸ್ತ್ರದ ಕುರಿತಾಗಿ ನಾವು ನೋಡುತ್ತೇವೆ. Christology means study about Christ. ಕ್ರಿಸ್ಟಾಲಜಿ ಅಥವಾ ಕ್ರಿಸ್ತ ಶಾಸ್ತ್ರದ ಕುರಿತಾಗಿ ನಾವು ತಿಳಿಸುವಾಗ ಕ್ರಿಸ್ತನ ಕುರಿತಾಗಿ ಮಾಡ್ತಕ್ಕಂತ ಅಧ್ಯಯನವಾಗಿದೆ. So under Christology, we learn about the pre-existence of Christ. ಈ ಒಂದು ಕ್ರಿಸ್ಟಾಲಜಿ ಅಥವಾ ಕ್ರಿಸ್ತ ಶಾಸ್ತ್ರ ಎಂಬುದಾಗಿರುವ ಒಂದು ಶಾಖೆಯ ಕೆಳಗೆ ಕ್ರಿಸ್ತನು ಆತನು ಅನಾದಿ ಕಾಲದಲ್ಲಿ ಆತನು ಯಾವ ರೀತಿಯಾಗಿ ಇದ್ದನು ಎಂಬುದಾಗಿ ನಾವು ಕಲಿಯುತ್ತೇವೆ. Also we learn about the deity of the Lord Jesus Christ. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ದೇವರಾಗಿದ್ದಾನೆ ಎಂಬುದಾಗಿರುವ ಅಂಶವನ್ನು ನಾವು ಕಲಿಯುತ್ತೇವೆ. Humanity of the Lord Jesus Christ. ಅದೇ ಸಂದರ್ಭದಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಮನುಷ್ಯನಾಗಿದ್ದನು ಅದರ ಕುರಿತಾಗಿಯೂ ಸಹ ನಾವು ನೋಡುತ್ತೇವೆ. Purpose of incarnation of the Lord Jesus Christ. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ನರಾವತಾರವನ್ನು ತೆಗೆದುಕೊಂಡು ಈ ಲೋಕಕ್ಕೆ ಬಂದ ಕಾರಣಗಳ ಕುರಿತಾಗಿ ನಾವು ನೋಡುತ್ತೇವೆ. Death, resurrection and ascension of the Lord Jesus Christ, all these topics are learned under Christology. ಮತ್ತು ಕರ್ತನಾಗಿರುವ ಯೇಸು ಕ್ರಿಸ್ತನ ಜೀವನ, ಮರಣ ಮತ್ತು ಆತನು ಸಮಾಧಿಯಲ್ಲಿ ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಆತನು ಎದ್ದು ಬಂದಂತ ದೇವರು ಆತನು ಆಗಿದ್ದಾನೆ. ಈ ಎಲ್ಲಾ ಸಂಗತಿಗಳನ್ನು ನಾವು ಕ್ರಿಸ್ತ ಶಾಸ್ತ್ರದಲ್ಲಿ ನಾವು ಓದುತ್ತೇವೆ. One is pneumatology. ಮತ್ತು ನಾಲ್ಕನೇದಾಗಿರುವ ಶಾಖೆ ನ್ಯೂಮಟಾಲಜಿ ಎಂಬುದಾಗಿ ಅಥವಾ ಈ ಒಂದು Pneumatology means study about Holy Spirit. ನ್ಯೂಮಟಾಲಜಿ ಎಂಬುದಾಗಿ ಹೇಳುವಾಗ ಪರಿಶುದ್ಧಾತ್ಮನ ಕುರಿತಾಗಿರ್ತಕ್ಕಂಥ ಅಧ್ಯಯನವಾಗಿದೆ. All these terms, this pneumatology comes from two Greek words. ನಾವು ನ್ಯೂಮಟಾಲಜಿ ಎಂಬುದಾಗಿ ಹೇಳ್ತಕ್ಕಂಥ ಪದದ ಕುರಿತಾಗಿ ಎರಡು ಗ್ರೀಕ್ ಭಾಷೆಯ ಪದಗಳಿಂದ ಬಂದದ್ದು. Pneuma is the Greek word for Holy Spirit. ನ್ಯೂಮ ಎಂಬುದಾಗಿ ಹೇಳುವಾಗ ಗ್ರೀಕ್ ಭಾಷೆಯಲ್ಲಿ ಅದು ಪವಿತ್ರಾತ್ಮನು ಎಂಬುದಾಗಿ ತಿಳಿಸ್ತಾರೆ. Logos means study or discourse. ಲೋಗೋಸ್ ಎಂಬುದಾಗಿ ಹೇಳುವಾಗ ಅಧ್ಯಯನ ಎಂಬುದಾಗಿ. The pneumatology means study or discourse about the Holy Spirit is pneumatology. ಈ ಒಂದು ಕಾಣದ ದೆಸೆಯಿಂದ ಪರಿಶುದ್ಧಾತ್ಮನ ಕುರಿತಾಗಿ ನಾವು ಅಧ್ಯಯನ ಮಾಡುವಾಗ ಅದಕ್ಕೆ ನ್ಯೂಮಟಾಲಜಿ ಎಂಬುದಾಗಿ ಹೆಸರುಂಟು. So under the pneumatology we learn about the deity of Holy Spirit. ಈ ಒಂದು ನ್ಯೂಮಟಾಲಜಿ ಎಂಬುದಾಗಿರುವ ಪ್ರಸ್ತಾಪದ ಕೆಳಗೆ ನಾವು ಪರಿಶುದ್ಧಾತ್ಮನು ಆತನು ದೇವರಾಗಿದ್ದಾನೆ ಎಂಬುದಾಗಿರುವ ಸಂಗತಿ ಕಲಿಯುತ್ತೇವೆ. Personality of Holy Spirit is learned under this subject. ಮತ್ತು ಇದೇ ಒಂದು ಪ್ರಸ್ತಾಪದ ಕೆಳಗೆ ನಾವು ಪರಿಶುದ್ಧಾತ್ಮನ ಗುಣಲಕ್ಷಣಗಳ ಕುರಿತಾಗಿ ನಾವು ನೋಡುತ್ತೇವೆ. Of the Holy Spirit. ಪರಿಶುದ್ಧಾತ್ಮನ ಕ್ರಿಯೆಗಳ ಕುರಿತಾಗಿ ನಾವು ನೋಡುತ್ತೇವೆ. The spiritual gifts given by the Holy Spirit. ಪರಿಶುದ್ಧಾತ್ಮನ ಮುಖಾಂತರ ಕೊಡ್ತಕ್ಕಂತ ಆತ್ಮಿಕ ವರಗಳ ಕುರಿತಾಗಿ ನಾವು ನೋಡುತ್ತೇವೆ. I think that you have recently learned about spiritual gifts. ಮತ್ತು ಇತ್ತೀಚಿನ ದಿನಗಳಲ್ಲಿ ನೀವು ಆತ್ಮಿಕ ವರಗಳ ಕುರಿತಾಗಿ ನೀವು ಕಲಿತಿದ್ದೀರಿ ಎಂಬುದಾಗಿ ನನಗೆ ವರ್ತಮಾನ ಬಂತು. These are the different topics being learned under pneumatology. ಈ ಎಲ್ಲಾ ಒಂದು ಪ್ರಸ್ತಾಪಗಳನ್ನು ನಾವು ನ್ಯೂಮಟಾಲಜಿ ಎಂಬುದಾಗಿರುವ ಪ್ರಸ್ತಾಪದ ಕೆಳಗೆ ನಾವು ಕಲಿಯುವವರಾಗಿದ್ದೇವೆ. Branch is angelology. ಐದನೇದಾಗಿರ್ತಕ್ಕಂಥ ಶಾಖೆ ಅದು ದೇವದೂತರ
ಆ ಒಂದು ಶಾಸ್ತ್ರವಾಗಿದೆ ಅಥವಾ ಏಂಜಲಾಲಜಿ ಎಂಬುದಾಗಿ. Angelology means study about angels. ಏಂಜಲಾಲಜಿ ಎಂಬುದಾಗಿ ತಿಳಿಸುವಾಗ ದೇವದೂತರ ಕುರಿತಾಗಿ ಮಾಡ್ತಕ್ಕಂತ ಅಧ್ಯಯನವಾಗಿದೆ. From Genesis to Revelation, we read about angels. ಆದಿಕಾಂಡ ಪುಸ್ತಕದಿಂದ ಪ್ರಕಟಣೆ ಪುಸ್ತಕ ತನಕ ನಾವು ದೇವದೂತರ ಕುರಿತಾಗಿ ನಾವು ಓದುವವರ್ಣವಾಗಿದ್ದೇವೆ. For angelology, we learn about origin of angels. ಈ ಒಂದು ದೇವದೂತರ ಒಂದು ಶಾಸ್ತ್ರ ಕುರಿತಾಗಿ ನಾವು ಕಲಿಯುವಾಗ ದೇವದೂತರು ಅವರು ಯಾವ ರೀತಿಯಾಗಿ ಅವರು ಬಂದರು ಎಂಬುದಾಗಿ ನಾವು ಕಲಿಯುತ್ತೇವೆ. Nature of angels. ದೇವದೂತರ ಒಂದು ಸ್ವಭಾವ ಎಂಥದ್ದು, Work of angels. ದೇವದೂತರ ಕಾರ್ಯಗಳು ಏನು, Classification of angels. ಮತ್ತು ದೇವದೂತರನ್ನು ನಾವು ಯಾವ ರೀತಿಯಾಗಿ ವಿಂಗಡಿಸಬೇಕೆಂಬುದಾಗಿ. These are the different topics learned under angelology. ಈ ಎಲ್ಲಾ ಒಂದು ಪ್ರಸ್ತಾಪಗಳನ್ನು ನಾವು ಏಂಜಲಾಲಜಿ ಎಂಬುದಾಗಿರುವ ಶಾಖೆಯ ಕೆಳಗೆ ನಾವು ಕಲಿಯುತ್ತೇವೆ. One is anthropology. Sixth one. ಆರನೇದಾಗಿರುವ ಒಂದು ಪ್ರಸ್ತಾಪ ಅಥವಾ ಶಾಖೆ ಅದು ಮಾನವ ಶಾಸ್ತ್ರ ಅಥವಾ ಆಂಥ್ರೋಪಾಲಜಿ ಎಂಬುದಾಗಿ. That is subject that we are going to learn today. ಈ ದಿನ ನಾವು ಕಲಿಲಿಕ್ಕಿರ್ತಕ್ಕಂಥ ಪ್ರಸ್ತಾಪ ಇದುವೇ ಆಗಿದೆ. Anthropology about human being or study about human being. ಮಾನವ ಶಾಸ್ತ್ರ ಎಂಬುದಾಗಿ ತಿಳಿಸುವಾಗ ಮಾನವನ ಕುರಿತಾಗಿ ಕಲಿತಕ್ಕಂಥ ಅಧ್ಯಯನವಾಗಿದೆ. Since we are going to learn it in detail, I am not going to now elaborate now. ಇದನ್ನು ನಾವು ತುಂಬಾ ಆಳವಾಗಿ ನಾವು ನೋಡ್ಲಿಕ್ಕಿದ್ದೇವೆ. ಅದಕ್ಕಾಗಿ ನಾನು ಈಗ ಅದರ ಕುರಿತಾಗಿ ಏನು ಸಹ ತಿಳಿಸುವುದಿಲ್ಲ. Seventh branch is hamartiology or study about sin. ನಂತರ ನಾವು ನೋಡ್ತಕ್ಕಂತ ಒಂದು ಶಾಖೆ ಅದೇನಂದ್ರೆ ಪಾಪದ ಕುರಿತಾಗಿ ಇರ್ತಕ್ಕಂಥ ಅಧ್ಯಯನ. These days we will be learning this branch also here. ಈ ಒಂದು ದಿನಗಳಲ್ಲಿ ಇದರ ಕುರಿತಾಗಿಯೂ ಸಹ ಸ್ವಲ್ಪ ಮಟ್ಟಿಗೆ ನಾವು ನೋಡ್ಲಿಕ್ಕಿದ್ದೇವೆ. So for time being, I skip that topic as well, and we'll move on to the eighth branch that is soteriology. ನಂತರ ಇದರ ಕುರಿತಾಗಿಯೂ ಸಹ ನಾವು ಮುಂದಿನ ದಿನಗಳಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ನಾವು ಮುಂದಿನ ಒಂದು ಶಾಖೆಗೆ ನಾವು ಹೋಗೋಣ, ಅದು ಸೊಟೀರಿಯಾಲಜಿ ಎಂಬುದಾಗಿ. Soteriology means study about salvation. ಸೊಟೀರಿಯಾಲಜಿ ಎಂಬುದಾಗಿ ತಿಳಿಸುವಾಗ ಅದು ರಕ್ಷಣೆಯ ಕುರಿತಾಗಿ ಇರ್ತಕ್ಕಂಥ ಅಧ್ಯಯನವಾಗಿದೆ. Salvation offered through the Lord Jesus Christ is learned under soteriology. ರಕ್ಷಣೆ ಎಂಬುದು ಅದು ಕರ್ತನಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ಬರ್ತಕ್ಕಂಥದ್ದು ಮಾತ್ರ ಎಂಬುದಾಗಿರುವ ಸಂಗತಿಯನ್ನು ಈ ಪ್ರಸ್ತಾಪದ ಕೆಳಗೆ ನಾವು ಕಲಿಲಿಕ್ಕಿದ್ದೇವೆ. Under this topic we learn about election of God, ದೇವರ ಕುರಿತಾಗಿ ಇರ್ತಕ್ಕಂಥ ಆರಿಸುವಿಕೆ, predestination, ದೇವರ ಸಂಕಲ್ಪದ ಕುರಿತಾಗಿ ನಾವು ಕಲಿಯುತ್ತೇವೆ. God's call, ದೇವರ ಕರೆಯುವಿಕೆಯ ಕುರಿತಾಗಿ ನಾವು ನೋಡುತ್ತೇವೆ. efficacious grace of God. Sorry brother, can you come again? Efficacious grace or grace of God. ದೇವರ ಕೃಪೆಯ ಕುರಿತಾಗಿ ನಾವು ಕಲಿಯುತ್ತೇವೆ. The salvation that is being offered through the Lord Jesus Christ. ಮತ್ತು ರಕ್ಷಣೆ ಎಂಬುದಾಗಿ ತಿಳಿಸುವಾಗ ಕರ್ತನಾಗಿರುವ ಯೇಸು ಕ್ರಿಸ್ತನ ಮುಖಾಂತರ ಅದು ಬರ್ತಕ್ಕಂಥದ್ದಾಗಿದೆ. Atoning death of the Lord Jesus Christ. ಕರ್ತನಾಗಿರುವ ಯೇಸು ಕ್ರಿಸ್ತನ ಪ್ರಾಯಶ್ಚಿತವಾದ ಒಂದು ಮರಣ. These are the basic topics learned under soteriology. ಈ ಒಂದು ಅಂಶಗಳನ್ನು ನಾವು ಸೊಟೀರಿಯಾಲಜಿ ಎಂಬುದಾಗಿರುವ ಪ್ರಸ್ತಾಪದ ಕೆಳಗೆ ನಾವು ಕಲಿಲಿಕ್ಕಿದ್ದೇವೆ ಅಥವಾ ರಕ್ಷಣೆ ಎಂಬುದಾಗಿರುವ ಒಂದು ಅಧ್ಯಯನ. It seems to me immediately after I finish anthropology and hamartiology, Simon brother will start with soteriology. ನನಗೆ ಈ ಒಂದು ಸುದ್ದಿ ಬಂದಿದೆ. ಅದೇಂದ್ರೆ ನಾವು ಈ ಮಾನವ ಶಾಸ್ತ್ರ ಅದಾದ ನಂತರ ನಾವು ಪಾಪದ ಕುರಿತಾಗಿರುವ ಒಂದು ಅಧ್ಯಯನ ಮಾಡಿದ ನಂತರ ಸಹೋದರ ಸೈಮನ್ ರವರು ಸೊಟೀರಿಯಾಲಜಿ ಎಂಬುದಾಗಿರುವ ಒಂದು ಅಧ್ಯಯನವನ್ನು ಅವರು ತೆಗೆದುಕೊಳ್ಳಲಿಕ್ಕಿದ್ದಾರೆ ಎಂಬುದಾಗಿ. The ninth branch is ecclesiology. ಒಂಬತ್ತನೇದಾಗಿರ್ತಕ್ಕಂಥ ಶಾಖೆ ಅದು ಎಕ್ಲೀಸಿಯಾಲಜಿ ಎಂಬುದಾಗಿ. Ecclesiology means study about church. ಎಕ್ಲೀಸಿಯಾಲಜಿ ಎಂಬುದಾಗಿ ಹೇಳುವಾಗ ಚರ್ಚ್ ಕುರಿತಾಗಿರ್ತಕ್ಕಂಥ ಅಧ್ಯಯನ ಅಥವಾ ಸಭೆ ಕುರಿತಾಗಿರ್ತಕ್ಕಂಥ ಅಧ್ಯಯನವಾಗಿದೆ. Under the ecclesiology we learn about origin of the assembly. ಈ ಒಂದು ಪ್ರಸ್ತಾಪದ ಕೆಳಗೆ ಸಭೆ ಅದು ಯಾವ ರೀತಿಯಾಗಿ ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. Two aspect of the church, that is universal church and the local church.
ಸಭೆಯ ಕುರಿತಾಗಿರ್ತಕ್ಕಂಥ ಎರಡು ಭಾಗಗಳ ಕುರಿತಾಗಿ ನಾವು ನೋಡುತ್ತೇವೆ, ಸಾರ್ವತ್ರಿಕ ಸಭೆ ಮತ್ತು ಸ್ಥಳೀಯ ಸಭೆ. Ordinances of the church, ಸಭೆಯಲ್ಲಿ ಇರ್ತಕ್ಕಂಥ ಒಂದು ಕಟ್ಟಳೆಗಳು, church government, ಸಭೆಯಲ್ಲಿರ್ತಕ್ಕಂಥ ಆಡಳಿತ. all these topics are learned under ecclesiology. ಈ ಎಲ್ಲಾ ಪ್ರಸ್ತಾಪಗಳನ್ನು ನಾವು ಈ ಒಂದು ಎಕ್ಲೀಸಿಯಾಲಜಿ ಎಂಬುದಾಗಿರುವ ಒಂದು ಅಧ್ಯಯನದ ಕೆಳಗೆ ನಾವು ನೋಡ್ಲಿಕ್ಕಿದ್ದೇವೆ. Then the 10th branch is eschatology. 10ನೇದಾಗಿರ್ತಕ್ಕಂಥ ಶಾಖೆ ಅದು ಎಸ್ಕಟಾಲಜಿ ಎಂಬುದಾಗಿ. Eschatology means study about the future. ಎಸ್ಕಟಾಲಜಿ ಎಂಬುದಾಗಿ ಹೇಳುವಾಗ ಮುಂದೆ ಬರ್ಲಿಕ್ಕಿರುವ ಸಂಗತಿಗಳ ಕುರಿತಾಗಿ ಮಾಡ್ತಕ್ಕಂಥ ಅಧ್ಯಯನವಾಗಿದೆ. Basically, people are so curious and excited to learn about the future events. ಮುಂದೆ ಬರ್ಲಿಕ್ಕಿರ್ತಕ್ಕಂಥ ಘಟನೆಗಳಾದರೂ ಏನು ಎಂಬುದಾಗಿರುವ ಸಂಗತಿಗಳನ್ನು ಕಲಿಯುವುದಕ್ಕೆ ಜನರಿಗೆ ತುಂಬಾ ಆಸಕ್ತಿ ಉಂಟು. Especially in this particular era, when all these plagues and so many virus attack and so many other things are being seen, so many people ask me, is it the biblical prediction is being fulfilled? ಈ ರೀತಿಯಾದ ಸ್ಥಿತಿಗತಿಗಳಲ್ಲಿ ನಾವು ಹಾದು ಹೋಗುತ್ತಾ ಇದ್ದೇವೆ. ಅನೇಕ ರೀತಿಯಾದ ಸೋಂಕುಗಳು ನಮ್ಮ ಸುತ್ತಲೂ ಉಂಟು ಮತ್ತು ಪಿಡುಗಿನ ಒಂದು ಕಾಲದಲ್ಲಿ ನಾವು ಇದ್ದೇವೆ. ಇದರೆಲ್ಲದರ ಮುಖಾಂತರ ಅನೇಕ ಪ್ರಿಯರು ನನಗೆ ಕೇಳುವ ಒಂದು ಪ್ರಶ್ನೆ ಇದಾಗಿದೆ. ಅದೇನೆಂದರೆ, ಸತ್ಯವೇದವು ಇದೆಲ್ಲರ ಕುರಿತಾಗಿ ತಿಳಿಸ್ತದೋ, ಹೇಳಿದ್ದದು ನೆರವೇರುತ್ತಾ ಉಂಟು ಎಂಬುದಾಗಿ ಅವರು ಕೇಳುತ್ತಾ ಇದ್ದಾರೆ. Eschatology, we learn about the future of the church or rapture of the church. ಎಸ್ಕಟಾಲಜಿ ಎಂಬುದಾಗಿ ತಿಳಿಸುವಾಗ ನಾವು ಸಭೆಯ ಭವಿಷ್ಯತ್ ಏನೆಂಬುದಾಗಿ ನಾವು ನೋಡುತ್ತೇವೆ ಮತ್ತು ಸಭೆಯ ಎತ್ತಲ್ಪಡುವಿಕೆಯ ಕುರಿತಾಗಿ ನಾವು ನೋಡುತ್ತೇವೆ. We learn about tribulation period of 7 years. 7 ವರ್ಷಗಳ ಕಾಲದ ಒಂದು ಸಂಕಟ ಕಾಲದ ಕುರಿತಾಗಿ ನಾವು ನೋಡುತ್ತೇವೆ. We learn about the millennial reign of the Lord Jesus Christ. ಕರ್ತನಾಗಿರುವ ಯೇಸು ಕ್ರಿಸ್ತನ 1000 ವರ್ಷಗಳ ಒಂದು ಆಳ್ವಿಕೆಯ ಕುರಿತಾಗಿ ನಾವು ಕಲಿಯುತ್ತೇವೆ. Resurrection of the saints, ಮತ್ತು ದೇವ ಜನರ ಪುನರುತ್ಥಾನದ ಕುರಿತಾಗಿ ನಾವು ನೋಡುತ್ತೇವೆ. judgment of unbelievers, ಮತ್ತು ಅವಿಶ್ವಾಸಿಗಳಿಗೆ ಬರ್ತಕ್ಕಂಥ ನ್ಯಾಯ ವಿಧಿಸುವಿಕೆಯ ಕುರಿತಾಗಿ ನಾವು ನೋಡುತ್ತೇವೆ. the future of the world. ಮತ್ತು ಲೋಕದ ಒಂದು ಭವಿಷ್ಯತ್ ಏನು. All these topics are learned under eschatology. ಇದೆಲ್ಲವನ್ನು ನಾವು ಎಸ್ಕಟಾಲಜಿ ಎಂಬುದಾಗಿರುವ ಒಂದು ಶಾಖೆಯ ಕೆಳಗೆ ನಾವು ಕಲಿಲಿಕ್ಕಿದ್ದೇವೆ. If we learn all these 10 branches of theology in systematic way, ನಾವು ಕ್ರಮಬದ್ಧವಾದ ರೀತಿಯಲ್ಲಿ ಈ 10 ಶಾಖೆಗಳನ್ನು ನಾವು ಕಲಿಯುವುದಾದರೆ, you will have a clear understanding of the doctrine of the Bible, doctrines of the Bible. ಸತ್ಯವೇದದ ಕುರಿತಾಗಿ ಅದರಲ್ಲಿ ಇರ್ತಕ್ಕಂಥ ಬೋಧನೆಗಳು ಏನು ಎಂಬುದಾಗಿರುವ ಒಂದು ಸ್ಪಷ್ಟವಾದ ಚಿತ್ರ ನಮಗೆ ಸಿಕ್ಲಿಕ್ಕುಂಟು. These doctrines are there in the Bible. ಈ ಎಲ್ಲಾ ಒಂದು ಬೋಧನೆಗಳು ಸತ್ಯವೇದದಲ್ಲಿ ಉಂಟು, ನಿಜ. These doctrines are mentioned from Genesis to Revelation. ಈ ಬೋಧನೆಗಳನ್ನು ನಾವು ಆದಿಕಾಂಡ ಪುಸ್ತಕದಿಂದ ಪ್ರಕಟಣೆ ಪುಸ್ತಕದವರೆಗೂ ಸಹ ನಾವು ನೋಡುತ್ತೇವೆ. When we systematically study these subjects, ಈ ಒಂದು ಪ್ರಸ್ತಾಪಗಳನ್ನು ನಾವು ಕ್ರಮಬದ್ಧವಾಗಿ ನಾವು ಅಧ್ಯಯನ ಮಾಡುವಾಗ, we will be able to correlate and learn this revelation in a systematic way. ನಾವು ಈ 10 ಶಾಖೆಗಳನ್ನು ನಾವು ಕಲಿಯುವ ಒಂದು ಸಂದರ್ಭದಲ್ಲಿ ಅದರ ಒಂದು ಸಂಬಂಧ ಏನು ಮತ್ತು ಕ್ರಮಬದ್ಧವಾಗಿ ಅದನ್ನು ನಾವು ಕಲಿಯುವವರಾಗಿರುತ್ತೇವೆ. That will give a clarity of understanding of word of God. ಮತ್ತು ದೇವರ ವಾಕ್ಯದ ಅರ್ಥೈಸುವಿಕೆಯ ಒಂದು ಸ್ಪಷ್ಟೀಕರಣ ಆಗ ನಮಗೆ ಸಿಕ್ಲಿಕ್ಕುಂಟು. Hope that you have a general idea of these 10 branches of systematic theology. ದೇವಶಾಸ್ತ್ರದ ಕುರಿತಾಗಿ ನಾವು ಕಲಿಯುವಾಗ ಈ 10 ಶಾಖೆಗಳ ಮೇಲ್ನೋಟ ಆದರೂ ಸಹ ನಿಮಗೆ ಗೊತ್ತುಂಟು ಎಂಬುದಾಗಿ ನಾನು ನಂಬುತ್ತೇನೆ. Easy to remember. ಕಲಿಯುವುದಕ್ಕೆ ಜ್ಞಾಪಕಪಡಿಸುವುದಕ್ಕೆ ತುಂಬಾ ಸುಲಭ. First one is bibliology. ಮೊದಲನೇದಾಗಿರ್ತಕ್ಕಂಥದ್ದು ಸತ್ಯವೇದದ ಶಾಸ್ತ್ರ. That is study about Bible. ಸತ್ಯವೇದ ಕುರಿತಾಗಿ ಮಾಡ್ತಕ್ಕಂಥ ಅಧ್ಯಯನವಾಗಿದೆ. The following 3 topics are related to God. ಮುಂದಿನ 3 ಪ್ರಸ್ತಾಪಗಳು ಅದು ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳಾಗಿವೆ. Bible reveals a triune God. ಸತ್ಯವೇದವು ನಮಗೆ ಪ್ರಕಟಿಸುವ ಒಂದು ಅಂಶ ಅದೇನೆಂದರೆ ತ್ರಯೇಕ ದೇವರನ್ನು ಅದು ವ್ಯಕ್ತಪಡಿಸುವುದಾಗಿದೆ. Theology proper is study about God the Father. ಥಿಯಾಲಜಿ ಪ್ರಾಪರ್ ಎಂಬುದಾಗಿ ತಿಳಿಸುವಾಗ, ದೈವಶಾಸ್ತ್ರ ಎಂಬುದಾಗಿ ತಿಳಿಸುವಾಗ ತಂದೆಯಾದ ದೇವರ ಕುರಿತಾಗಿ ಇರ್ತಕ್ಕಂಥ ಒಂದು ಅಧ್ಯಯನವಾಗಿದೆ.
So Christology is study about the Son of the Lord Jesus Christ. ಕ್ರಿಸ್ತ ಶಾಸ್ತ್ರ ಎಂಬುದಾಗಿ ತಿಳಿಸುವಾಗ ಮಗನಾದ ಕರ್ತನಾಗಿರುವ ಯೇಸು ಕ್ರಿಸ್ತನ ಕುರಿತಾಗಿ ಇರತಕ್ಕಂತ ಅಧ್ಯಯನವಾಗಿದೆ. Third one, pneumatology is study about Holy Spirit, third person of Trinity. ತ್ರಯೇಕ ದೇವರದಲ್ಲಿ ಮೂರನೆಯ ವ್ಯಕ್ತಿ ನ್ಯೂಮಟಾಲಜಿ ಪರಿಶುದ್ಧಾತ್ಮನ ಕುರಿತಾಗಿ ಅದರಲ್ಲಿ ನಾವು ಕಲಿಯೋರ್ಣವಾಗಿದ್ದೇವೆ. So along with this, we see in the Bible, it reveals there is another celestial being created by God. They are angels. ಇದೆಲ್ಲವೂ ಆದ ನಂತರ ಪರಲೋಕದಲ್ಲಿ ಜೀವಿಗಳು ಉಂಟು ಎಂಬುದಾಗಿರುವ ಒಂದು ಸಂಗತಿಯು ಸತ್ಯವೇದವು ನಮಗೆ ತಿಳಿಸುವುದಾಗಿದೆ. ಅದೇನೆಂದ್ರೆ ದೇವದೂತರು. So these 5 branches are easy to remember. Bibliology. ಈ ಒಂದು 5 ಶಾಖೆಗಳನ್ನು ಜ್ಞಾಪಕಪಡಿಸಿಕೊಳ್ಳುವುದು ತುಂಬಾ ಸುಲಭವಾಗಿದೆ. ಮೊದಲನೇದಾಗಿರುವುದು ಸತ್ಯವೇದದ ಶಾಸ್ತ್ರ. The Bible reveals a triune God. ಸತ್ಯವೇದವು ತ್ರಯೇಕ ದೇವರನ್ನು ಪ್ರಕಟಿಸುವುದಾಗಿದೆ. So therefore the second branch is theology proper. ಈ ಒಂದು ಕಾಣದ ದೆಸೆಯಿಂದ ಎರಡನೆಯ ಶಾಖೆ ಅದು ದೈವಶಾಸ್ತ್ರವಾಗಿದೆ. Third branch is Christology. ಮೂರನೆಯ ಒಂದು ಶಾಖೆ ಅದು ಕ್ರಿಸ್ತ ಶಾಸ್ತ್ರ. Fourth branch is pneumatology. ನಾಲ್ಕನೆಯ ಶಾಖೆ ಅದು ನ್ಯೂಮಟಾಲಜಿ ಆಗಿದೆ ಅಥವಾ ಪರಿಶುದ್ಧಾತ್ಮನ ಕುರಿತಾಗಿರ್ತಕ್ಕಂಥ ಅಧ್ಯಯನ. Bible also reveals a celestial being. They are angels. So the fifth branch is angels or angelology. ಸತ್ಯವೇದವು ಪರಲೋಕ ಜೀವಿಗಳ ಕುರಿತಾಗಿ ತಿಳಿಸುವುದಾಗಿದೆ. ಅವರು ದೇವದೂತರಾಗಿದ್ದಾರೆ. ಈ ಒಂದು ಕಾರಣದಿಂದ 5ನೆಯ ಒಂದು ಶಾಖೆ ದೇವದೂತರ ಶಾಸ್ತ್ರವಾಗಿದೆ ಅಥವಾ ಅಧ್ಯಯನವಾಗಿದೆ. Following 5 branches are basically related to human being. ಉಳಿದ 5 ಶಾಖೆಗಳು ಅದು ಮನುಷ್ಯನಿಗೆ ಸಂಬಂಧಪಟ್ಟದ್ದಾಗಿದೆ. Apart from angels, God created human being, that is anthropology, study about human being. ದೇವದೂತರನ್ನು ಬಿಟ್ಟು ದೇವರು ಆತನು ಮನುಷ್ಯರನ್ನು ಆತನು ಉಂಟು ಮಾಡಿದ್ದಾನೆ. ಅದು ಆಂಥ್ರೋಪಾಲಜಿ ಎಂಬುದಾಗಿ ಅದರಲ್ಲಿ ನಾವು ಕಲಿಯುತ್ತೇವೆ ಅಥವಾ ಮಾನವ ಶಾಸ್ತ್ರ ಎಂಬುದಾಗಿ. When God created human being, but they committed sin, and therefore the seventh subject is hamartiology. ಈ ಒಂದು ಅದಾದ ನಂತರ ಮನುಷ್ಯನನ್ನು ದೇವರು ಆತನು ಸೃಷ್ಟಿ ಮಾಡಿದ ನಂತರ ಮನುಷ್ಯನು ಆತನು ಪಾಪದಲ್ಲಿ ಬಿದ್ದನು. ಈ ಒಂದು ಕಾರಣದ ದೆಸೆಯಿಂದ ನಾವು ಪಾಪದ ಕುರಿತಾಗಿರುವ ಅಧ್ಯಯನವನ್ನು ನಾವು 7ನೇದಾಗಿ ನಾವು ಮಾಡುತ್ತೇವೆ. So human being committed sin. ಮನುಷ್ಯನು ಆತನು ಪಾಪ ಮಾಡಿದರೂ ಸಹ God did not abandon them forever. ದೇವರು ಮನುಷ್ಯನನ್ನು ಅದೇ ರೀತಿಯಾಗಿ ಆತನು ತ್ಯಜಿಸಿ ಆತನು ಬಿಟ್ಟು ಬಿಡಲಿಲ್ಲ. God offered a way of salvation for the human being that will lead to the 8th branch, that is soteriology. ದೇವರು ಆತನು ಮನುಷ್ಯನ ರಕ್ಷಣೆಗೋಸ್ಕರವನ್ನು ಮಾರ್ಗವನ್ನು ಆತನು ಸಿದ್ಧಪಡಿಸಿದವನು ಆತನು ಆಗಿದ್ದನು. ಇದು ನಮಗೆ ರಕ್ಷಣೆಯ ಕುರಿತಾಗಿರುವ ಶಾಸ್ತ್ರಕ್ಕೆ ಅದು ನಡೆಸುವುದಾಗಿದೆ, ಸೊಟೀರಿಯಾಲಜಿ ಎಂಬುದಾಗಿ. A person is being saved. ಒಬ್ಬ ಮನುಷ್ಯನು ಆತನು ರಕ್ಷಿಸಲ್ಪಟ್ಟಿದ್ದೇ ಆದರೆ then in the Bible we read those who are saved are joined to the church of God. ದೇವರು ತಿಳಿಸುವ ಸಂಗತಿ ದೇವರ ವಾಕ್ಯದ ಮುಖಾಂತರ ಅದೇನೆಂದರೆ ರಕ್ಷಿಸಲ್ಪಟ್ಟವರು ದೇವರು ಆತನು ಸಭೆಗೆ ಆತನು ಸೇರಿಸುವನು ಆತನು ಆಗಿದ್ದಾನೆ. And therefore the saved ones are there in the church of God. That is the study of ecclesiology or study about church. ಈ ಒಂದು ಕಾರಣದಿಂದ ನಂತರ ನಾವು ಕಲಿಯುವ ಒಂದು ಅಂಶವೇ ಅದು ಸಭೆಯ ಕುರಿತಾಗಿರ್ತಕ್ಕಂಥ ಅಧ್ಯಯನವಾಗಿದೆ. That's the 9th branch, ecclesiology. 9ನೇದಾಗಿರ್ತಕ್ಕಂಥ ಶಾಖೆ ಎಕ್ಲೀಸಿಯಾಲಜಿ ಎಂಬುದಾಗಿ. If you are saved and if you are in the church, you have a hope. ನೀವು ರಕ್ಷಿಸಲ್ಪಟ್ಟಿದ್ದೇ ಆದರೆ ಮತ್ತು ಸಭೆಯಲ್ಲಿ ನೀವು ಇರುವುದಾದರೆ ನಿಮಗೆ ಒಂದು ನಿರೀಕ್ಷೆ ಉಂಟು. What is our hope? ನಮ್ಮ ನಿರೀಕ್ಷೆ ಏನು? Jesus promised, and he will come back and receive us into himself. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಬಂದು ತಾನು ಇರುವ ಸ್ಥಳದಲ್ಲಿ ನಾವು ಇರಬೇಕೆಂಬುದಾಗಿ ಆತನು ಬರುವವನಾತನು ಆಗಿದ್ದಾನೆ. That branch of study is known as eschatology or study about future. ಮುಂದೆ ಬರ್ಲಿಕ್ಕಿರ್ತಕ್ಕಂಥ ಸಂಗತಿಯ ಕುರಿತಾಗಿ ನಾವು ಎಸ್ಕಟಾಲಜಿ ಎಂಬುದಾಗಿರುವ ಪ್ರಸ್ತಾಪದ ಕೆಳಗೆ ನಾವು ಕಲಿಲಿಕ್ಕಿದ್ದೇವೆ. Definitely the study of future events will give more hope and joy in the hearts of the believers. ವಿಶ್ವಾಸಿಗಳಿಗೆ ಅವರು ಮುಂದೆ ಬರ್ಲಿಕ್ಕಿರ್ತಕ್ಕಂಥ ಘಟನೆಗಳನ್ನು ಕಲಿಯುವಾಗ ವಿಶ್ವಾಸಿಗಳಿಗೆ ಸಂತೋಷ ಉಂಟಾಗಿ ನಮ್ಮ ನಿರೀಕ್ಷೆ ಅದು ಬಲಗೊಳ್ಳುವುದಾಗಿದೆ.
As we know that the whole world is in panic today. ಈ ಒಂದು ದಿನಮಾನಗಳಲ್ಲಿ ಇಡೀ ಪ್ರಪಂಚವು ಒಂದು ಗಲಿಬಿಲಿಯಾದ ಒಂದು ಸ್ಥಿತಿಗತಿಗಳಲ್ಲಿ ಹಾದು ಹೋಗುತ್ತಾ ಉಂಟು. Only a group of people who can be comforted and have hope and joy in the midst of all these calamities are believers. ಈ ಎಲ್ಲಾ ಒಂದು ಗಲಿಬಿಲಿಗಳ ಮಧ್ಯದಲ್ಲಿ ಒಂದು ಸಮಾಧಾನದಿಂದ ಶಾಂತಿಯಿಂದ ಇರ್ತಕ್ಕಂಥ ಒಂದು ಗುಂಪು ನಾವು ಹೇಳುವುದಾದ್ರೆ ಅದು ನಿಜ ವಿಶ್ವಾಸಿಗಳು. Because we know what is going to happen to the future. ಮುಂದೆ ಏನಾಗ್ಲಿಕ್ಕುಂಟು ಎಂಬುದಾಗಿ ನಮಗೆ ಗೊತ್ತುಂಟು. We know that our future hold by God. God holds our future. ನಮ್ಮ ಭವಿಷ್ಯತ್ತನ್ನು ದೇವರು ಆತನು ತನ್ನ ಹಸ್ತದಲ್ಲಿ ಹಿಡಿದಿದ್ದಾನೆ. Therefore, these are the 10 branches of systematic theology. ದೇವಶಾಸ್ತ್ರವನ್ನು ನಾವು ಕ್ರಮಬದ್ಧವಾಗಿ ನಾವು ಕಲಿಯಬೇಕಾದ್ರೆ ಈ 10 ಶಾಖೆಗಳನ್ನು ನಾವು ನೋಡಿದ್ದೇವೆ. Hope that you have a basic idea of these 10 branches of systematic theology. ಈ ದೇವಶಾಸ್ತ್ರವನ್ನು ನಾವು ಕಲಿಯಬೇಕಾದ್ರೆ ಮತ್ತು ಆ ಬೋಧನೆಗಳನ್ನು ಕಲಿಯಬೇಕಾದ್ರೆ ಈ 10 ಶಾಖೆಗಳ ಒಂದು ಮೇಲ್ನೋಟ ನಿಮಗೆ ಉಂಟೆಂಬುದಾಗಿ ನಾನು ನಂಬುತ್ತೇನೆ. As an introduction to this topic, and we will move on, come to our topic, anthropology. ಇದೆಲ್ಲವನ್ನು ನಾವು ನೋಡಿದ ನಂತರ ನಮ್ಮ ಒಂದು ಪ್ರಸ್ತಾಪಕ್ಕೆ ಈ ದಿನ ನಾವು ಆಗಿರೋಣ. ಅದೇನೆಂದ್ರೆ ಮಾನವ ಶಾಸ್ತ್ರ, ಆಂಥ್ರೋಪಾಲಜಿ. Including this, the 4 days we are going to learn about anthropology and hamartiology. ಈ ಒಂದು ದಿನಗಳಲ್ಲಿ ನಾವು ಆಂಥ್ರೋಪಾಲಜಿ ಮತ್ತು ಹಮಾಶಿಯಾಲಜಿ ಎಂಬುದಾಗಿರುವ ಪ್ರಸ್ತಾಪಗಳನ್ನು ನಾವು ನೋಡ್ಲಿಕ್ಕಿದ್ದೇವೆ. Now, those who are writing notes, you can write down anthropology, study about human being. ಯಾರ್ಯಾರು ನೋಟ್ಸ್ ಗಳನ್ನು ನೀವು ಬರೀತಾ ಇದ್ದೀರೋ ಈ ಒಂದು ಅಂಶವನ್ನು ನೀವು ಬರೆಯಬಹುದು, ಆಂಥ್ರೋಪಾಲಜಿ, ಮಾನವ ಶಾಸ್ತ್ರ ಎಂಬುದಾಗಿ. Under that, the first point that we are going to learn is the creation of man. ಆಂಥ್ರೋಪಾಲಜಿ ಎಂಬುದಾಗಿರೋ ಪ್ರಸ್ತಾಪದ ಕೆಳಗೆ ನಾವು ಕಲಿಲಿಕ್ಕಿರ್ತಕ್ಕಂಥ ಮೊದಲನೆಯ ಒಂದು ಅಂಶ, ಮನುಷ್ಯನು ಯಾವ ರೀತಿಯಾಗಿ ಆತನು ಸೃಷ್ಟಿಸಲ್ಪಟ್ಟನು. Creation of man. ದೇವರು ಮನುಷ್ಯನನ್ನು ಯಾವ ರೀತಿಯಾಗಿ ಸೃಷ್ಟಿಸಿದನು. The biblical revelation of humanity's origin is that an all-wise, all-powerful God created the human being from one man. ಒಬ್ಬ ಮನುಷ್ಯನಿಂದ ಸರ್ವಶಕ್ತನಾಗಿರುವ ದೇವರು ಆತನು ಮನುಷ್ಯರನ್ನು ಆತನು ಉಂಟು ಮಾಡಿದನು ಎಂಬುದಾಗಿ ನಾವು ಇದರ ಕುರಿತಾಗಿ ನಾವು ನೋಡುತ್ತೇವೆ. Created human being to love and serve him and enjoy relationship with him. ದೇವರು ಆತನು ಮನುಷ್ಯನನ್ನು ಉಂಟು ಮಾಡಿದ ಉದ್ದೇಶ ಏನಂದ್ರೆ ಆತನ ಜೊತೆಯಲ್ಲಿ ಆತನು ಆನಂದಿಸಿ ಆತನ ಜೊತೆಯಲ್ಲಿ ಒಂದು ಸಂಬಂಧವನ್ನು, ಅನ್ಯೋನ್ಯತೆಯನ್ನು ಆನಂದಿಸುವುದಕ್ಕೆ ಆತನು ಉಂಟು ಮಾಡಿದನು. So, to say it very simple way, according to the Bible, God created human being. ಸರಳವಾಗಿ ನಾವು ತಿಳಿಸಬೇಕಾದ್ರೆ ಸತ್ಯವೇದದ ಅನುಸಾರವಾಗಿ ದೇವರು ಆತನು ಮನುಷ್ಯನನ್ನು ಉಂಟು ಮಾಡಿದನು. That's the biblical teaching of origin of human being. ಮನುಷ್ಯನ ಮೂಲ ಎಂತದ್ದು ಎಂಬುದಾಗಿ ನಾವು ನೋಡುವುದಕ್ಕಾಗಿ ಇದು ತುಂಬಾ ಪ್ರಾಮುಖ್ಯವಾದದ್ದು. But there are various views about the origin of human being in the world. ಆದರೆ ಮನುಷ್ಯನು ಆತನು ಯಾವ ರೀತಿಯಾಗಿ ಆತನು ಬಂದನು ಎಂಬುದಾಗಿರುವ ಸಂಗತಿಯ ಕುರಿತಾಗಿ ಲೋಕದಲ್ಲಿ ಅನೇಕ ರೀತಿಯಾದ ಊಹಾಪೋಹಗಳು ಉಂಟು. Just a few opinion of human being, how human being are originated. ಮನುಷ್ಯನು ಆತನು ಯಾವ ರೀತಿಯಾಗಿ ಆತನು ಬಂದನು ಎಂಬುದಾಗಿರುವ ಸಂಗತಿಗಳನ್ನು ನೋಡುವಾಗ there is a view called evolution or atheistic evolution. ಇದರಲ್ಲಿ ಪರಿಣಾಮ ಸಿದ್ಧಾಂತ ಎಂಬುದಾಗಿರುವ ಒಂದು ಸಂಗತಿಯನ್ನು ನಾವು ನೋಡುವವಾಗಿದ್ದೇವೆ, ಅಥವಾ ನಾಸ್ತಿಕತೆಯ ಪರಿಣಾಮ ಸಿದ್ಧಾಂತ. The evolutionary theory began by Charles Darwin. ಈ ಒಂದು ಪರಿಣಾಮ ಸಿದ್ಧಾಂತದ ಕುರಿತಾಗಿರುವ ಒಂದು ಸಂಗತಿಯನ್ನು ಚಾರ್ಲ್ಸ್ ಡಾರ್ವಿನ್ ರವರು ಪ್ರಾರಂಭಿಸಿದರು. And it is refined by others. It is an attempt to explain the origin of matter and life apart from God. ಈ ದೇವರನ್ನು ಬಿಟ್ಟು ಲೋಕದಲ್ಲಿ ಇರ್ತಕ್ಕಂಥ ಅಂಶ ಮತ್ತು ಜೀವವನ್ನು ತಿಳಿಸುವುದಕ್ಕೋಸ್ಕರ ಉಪಯೋಗಿಸುವ ಒಂದು ಶಾಸ್ತ್ರವೇ ಈ ಒಂದು ಪರಿಣಾಮ ಸಿದ್ಧಾಂತವಾಗಿದೆ. According to this theory,
ಈ ಒಂದು ಶಾಸ್ತ್ರ ಪ್ರಕಾರ origin of man, animals, and plant life is all explained apart from any supernatural process. ಈ ಒಂದು ಸಿದ್ಧಾಂತದ ಪ್ರಕಾರ ಮನುಷ್ಯನು, ಪ್ರಾಣಿಗಳು ಎಲ್ಲವೂ ಸಹ ಒಂದು ವಿಶೇಷವಾದ ಒಂದು ರೀತಿಯಲ್ಲಿ ಅದು ಬಂದವು ಎಂಬುದಾಗಿ ಆ ಒಂದು ದೇವರಿಂದ ಬಂದಿಲ್ಲ ಎಂಬುದಾಗಿ ತಿಳಿಸುವುದಕ್ಕೆ ಉಪಯೋಗಿಸುವ ಸಿದ್ಧಾಂತವಾಗಿದೆ. All that is needed according to this naturalistic evolution is atom in motion. ಇದೆಲ್ಲದರ ಕುರಿತಾಗಿರುವ ಒಂದು ಸಂಗತಿ ಅಂದ್ರೆ ಈ ಒಂದು ಆಟಮ್ಗಳು ಅದು ಒಂದು ಆಟಮ್ ಇನ್ ಮೋಷನ್ ಎಂಬುದಾಗಿರುವ ಒಂದು ಸಂಗತಿಯ ಕುರಿತಾಗಿ ಈ ಒಂದು ಸಿದ್ಧಾಂತ ಬೋಧಿಸುವುದಾಗಿದೆ. In other words, a combination of atoms, motion, time, and the chance has fashioned what we see today, or what we have currently we have today. ಇನ್ನೊಂದು ರೀತಿಯಲ್ಲಿ ನಾವು ತಿಳಿಸಬೇಕಾದ್ರೆ ಈ ದಿನಗಳಲ್ಲಿ ನಾವು ಆಟಮ್ಗಳು ಅದೆಲ್ಲವೂ ಸಹ ತಾನಾಗಿ ಅದು ಬಂದು ಆ ಒಂದು ಪ್ರಗತಿ ರೂಪವಾಗಿ ಅದು ಎಲ್ಲವೂ ಸಹ ಸೇರಿ ಬಂದು ಈ ದಿನ ನಮ್ಮ ಸುತ್ತಲೂ ನಾವು ನೋಡುತ್ತಾ ಇದ್ದೇವೆ ಎಂಬುದಾಗಿರುವ ಒಂದು ಅರ್ಥ. As we know that this is just a theory, not science. ಇದು ಒಂದು ಸಿದ್ಧಾಂತವಾಗಿದೆ, ಯಾವುದೇ ಒಂದು ವಿಜ್ಞಾನ ಇದರಲ್ಲಿ ಇಲ್ಲ. So science means something that can be proved again and again in a scientific lab. ವಿಜ್ಞಾನ ಎಂಬುದಾಗಿ ತಿಳಿಸುವಾಗ ನಾವು ಅನೇಕ ರೀತಿಗಳಲ್ಲಿ ಅದನ್ನು ನಾವು ಸಾಬೀತುಪಡಿಸಿ ಹೌದು ಇದಕ್ಕೆ ಪುರಾವೆ ಉಂಟು ಎಂಬುದಾಗಿ ನಾವು ತಿಳಿಸಬಹುದು. ಒಂದು ಲ್ಯಾಬ್ ನಲ್ಲಿ ನಾವು ಸಿದ್ಧಪಡಿಸಿ ಇದು ಹೌದು ಎಂಬುದಾಗಿ ನಿಖರವಾಗಿ ನಾವು ತಿಳಿಸಬಹುದು. H2O is water. That is a scientific fact which can be proved again and again in a scientific lab. H2O ಎಂಬುದಾಗಿ ನಾವು ತಿಳಿಸುವಾಗ ಹೌದು ಅದು ನೀರು ಎಂಬುದಾಗಿ ನಾವು ತಿಳಿಸ್ತೇವೆ, ಮತ್ತು ಇದನ್ನು ನಾವು H2O ಈ ಒಂದು ಅಂಶವನ್ನು ನಾವು ಲ್ಯಾಬ್ ಒಳಗೆ ನಾವು ತೆಗೆದುಕೊಂಡು ನಾವು ನೋಡುವುದಾದರೆ ಹೌದು ಇದು ಸರಿ, ಇದಕ್ಕೆ ಪುರಾವೆಯನ್ನು ನಾವು ಕಂಡುಹಿಡಿಯಬಹುದು. But theory is not science. ಆದ್ರೆ ಸಿದ್ಧಾಂತ ಎಂಬುದಾಗಿ ಹೇಳುವಾಗ ಅದು ವಿಜ್ಞಾನವಲ್ಲ. Though it is being taught in various places as science, it is not science, it is just a theory of a man. ಮತ್ತು ಈ ಒಂದು ಸಿದ್ಧಾಂತಗಳನ್ನು ತೆಗೆದುಕೊಂಡು ಅನೇಕ ಜನರು ಇದು ವಿಜ್ಞಾನದ ರೀತಿಯಲ್ಲಿ ಅವರು ಬೋಧಿಸುತ್ತಾರೆ, ಕಲಿಸಿಕೊಡುತ್ತಾರೆ. ಆದರೆ ಇದು ಬರೀ ಒಂದು ಸಿದ್ಧಾಂತವಾಗಿದ್ದು ಯಾವುದೇ ಒಂದು ವಿಜ್ಞಾನ ಇದರಲ್ಲಿ ಇಲ್ಲ. There are various views concerning the origin of the world among the human being. ಮನುಷ್ಯರ ಕುರಿತಾಗಿ ಮತ್ತು ಈ ಒಂದು ಲೋಕವು ಯಾವ ರೀತಿಯಾಗಿ ಅದು ಉತ್ಪತ್ತಿ ಆಯಿತು ಎಂಬುದಾಗಿರುವ ಸಂಗತಿಗಳನ್ನು ತಿಳಿಸುವುದಕ್ಕೆ ಮನುಷ್ಯರ ಮಧ್ಯದಲ್ಲಿ ಅನೇಕ ರೀತಿಯಾದ ದೃಷ್ಟಿಕೋನಗಳು ಉಂಟು. Therefore, Bible is not teaching the evolution. ಈ ಒಂದು ಕಾರಣದ ದೆಸೆಯಿಂದ ಸತ್ಯವೇದವು ಅದು ಪರಿಣಾಮ ಸಿದ್ಧಾಂತವನ್ನು ಬೋಧಿಸುವುದಿಲ್ಲ. That is just a theory, not a science. ಇದು ಒಂದು ಸಿದ್ಧಾಂತವಾಗಿದೆ, ವಿಜ್ಞಾನವಲ್ಲ. So another view concerning the origin of human being is known as theistic evolution. ಮತ್ತು ಈ ಒಂದು ಮನುಷ್ಯನು ಆತನು ಯಾವ ರೀತಿಯಾಗಿ ಆತನು ಬಂದನು ಎಂಬುದಾಗಿ ತಿಳಿಸುವುದಕ್ಕೋಸ್ಕರ ಥಿಯಿಸ್ಟಿಕ್ ಎವಲ್ಯೂಷನ್ ಅಥವಾ ದೇವರ ಮುಖಾಂತರ ಬಂದಂತ ಪರಿಣಾಮ ಸಿದ್ಧಾಂತ ಎಂಬುದಾಗಿರುವ ಸಂಗತಿ. According to this theistic evolution, it is a teaching that plants, animals, and man gradually evolved from lower forms, but that God supervised the process. That is the basic teaching of theistic evolution. ಈ ಒಂದು ಥಿಯಿಸ್ಟಿಕ್ ಎವಲ್ಯೂಷನ್ ಎಂಬುದಾಗಿ ತಿಳಿಸುವಾಗ ದೇವರ ಕುರಿತಾಗಿ ಇರ್ತಕ್ಕಂಥ ಒಂದು ಪರಿಣಾಮ ಸಿದ್ಧಾಂತ, ಅದರ ಒಂದು ಅಂಶ ಇದುವೇ ಆಗಿದೆ. ಅದೇನೆಂದರೆ ದೇವರು ಆತನು ಯಾವುದನ್ನು ಆತನು ಸೃಷ್ಟಿಸಲಿಲ್ಲ, ಆದರೆ ಪರಿಣಾಮವಾಗಿ ಅದು ಬರ್ತಕ್ಕಂಥ ಎಲ್ಲಾ ಒಂದು ಜೀವಿಗಳ ಒಂದು ಮೇಲ್ನೋಟವನ್ನು ದೇವರು ಆತನು ನೋಡುತ್ತಾ ಇದ್ದನು. Another way to simplify it, we can say like this. ಇದನ್ನು ಸರಳವಾಗಿ ನಾವು ತಿಳಿಸಬೇಕಾದರೆ God created the basic elements. ದೇವರು ಆತನು ಬೇಕಾಗಿರುವ ಮೂಲ ಒಂದು ಅಂಶಗಳನ್ನು ಆತನು ಸೃಷ್ಟಿ ಮಾಡಿದನು. Then God permitted or allowed the evolutionary process to come this world in this way. ಮತ್ತು ದೇವರು ಈ ಒಂದು ಪರಿಣಾಮ ರೀತಿ ಅದು ಮುಂದೆ ಹೋಗಲಿಕ್ಕೋಸ್ಕರ ದೇವರು ಆತನು ಅನುಮತಿ ಕೊಟ್ಟನು ಎಂಬುದಾಗಿರುವ ಒಂದು ಸಂಗತಿ ಈ ಸಿದ್ಧಾಂತದಲ್ಲಿ ನಾವು ನೋಡುತ್ತೇವೆ. That is not actually a biblical teaching. ಇದು ಸಹ ಸತ್ಯವೇದದ ಒಂದು ಬೋಧನೆ ಅಲ್ಲ. This was taught among the Christians because
when this theory of evolution was very popularized and people thought it is a science, and therefore in order to prove that Bible is believable, so some Christians adopted this view. ಈ ಒಂದು ಪರಿಣಾಮ ಸಿದ್ಧಾಂತ ಆ ಒಂದು ಕಾಲದಲ್ಲಿ ಆದಿ ಸಂದರ್ಭದಲ್ಲಿ ಜನರು ಇದು ಸರಿ, ಇದು ವಿಜ್ಞಾನ ಎಂಬುದಾಗಿ ತಿಳಿಸುವಾಗ ಕೆಲವು ಕ್ರೈಸ್ತರು ಇದರ ಕುರಿತಾಗಿ ಈ ಜನರು ಸಹ ಇದರ ಕುರಿತಾಗಿ ಒಪ್ಪಿಕೊಳ್ಳಲಿ ಎಂಬುದಾಗಿರುವ ಸಂಗತಿಯ ಕಾರಣದೆಸೆಯಿಂದ ಥಿಯಿಸ್ಟಿಕ್ ಎವಲ್ಯೂಷನ್ ಎಂಬುದಾಗಿರುವ ಸಿದ್ಧಾಂತವನ್ನು ಅವರು ಪರಿಚಯ ಮಾಡಿದರು. But what the Bible teaches about the creation of human being? ಆದ್ರೆ ದೇವರ ವಾಕ್ಯವು, ಸತ್ಯವೇದವು ಮನುಷ್ಯನ ಸೃಷ್ಟಿಯ ಕುರಿತಾಗಿ ಏನ್ ತಿಳಿಸ್ತದೆ? We are discussing now the origin of human being. ಮನುಷ್ಯನ ಮೂಲ, ಈ ಒಂದು ಪ್ರಸ್ತಾಪವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. And we have seen there are differences of opinion concerning the creation of human being. ದೇವರು ಆತನು ಮನುಷ್ಯನು ಆತನು ಯಾವ ರೀತಿಯಾಗಿ ಆತನು ಬಂದನು ಎಂಬುದಾಗಿರುವ ಸಂಗತಿಗಳ ಕುರಿತಾಗಿ ಅನೇಕ ದೃಷ್ಟಿಕೋನಗಳು ಉಂಟೆಂಬುದಾಗಿ ನಾವು ನೋಡಿದ್ದೇವೆ. We discussed about atheistic evolution. ಮತ್ತು ಈ ಒಂದು ನಾಸ್ತಿಕತೆಯ ಒಂದು ಪರಿಣಾಮ ಸಿದ್ಧಾಂತವನ್ನು ನಾವು ನೋಡಿದ್ದೇವೆ. And we have discussed about theistic evolution. ಮತ್ತು ದೇವರ ಮುಖಾಂತರ ಆದಂತ ಆ ಒಂದು ಪರಿಣಾಮ ಸಿದ್ಧಾಂತವೂ ಸಹ ನಾವು ನೋಡಿದ್ದೇವೆ. And if we study the different world religions, ಮತ್ತು ಲೋಕದ ಬೇರೆ ಬೇರೆ ಧರ್ಮ ಜಾತಿಗಳನ್ನು ನಾವು ಅವರ ಒಂದು ನಂಬಿಕೆಯನ್ನು ನಾವು ಅಧ್ಯಯನ ಮಾಡುವುದಾದರೆ, all religious book teaches various ways about the creation of human being. ಮನುಷ್ಯನು ಆತನು ಯಾವ ರೀತಿಯಾಗಿ ಆತನು ಸೃಷ್ಟಿಸಲ್ಪಟ್ಟನು ಎಂಬುದಾಗಿ ಅನೇಕ ನಂಬಿಕೆಗಳು ಅವರದೇ ರೀತಿಯಾದ ಒಂದು ಬೋಧನೆಗಳನ್ನು ಅವು ತಿಳಿಸುವಂತದ್ದಾಗಿವೆ. So I am not going to explain all the various views concerning the creation of human being here. ಈ ಒಂದು ಸಮಯದಲ್ಲಿ ಎಲ್ಲಾ ಒಂದು ಧರ್ಮಗಳು ಯಾವ ರೀತಿಯಾಗಿ ಮನುಷ್ಯನು ಬಂದದ್ದು ಎಂಬುದಾಗಿ ಬೋಧಿಸುವ ಸಂಗತಿಯನ್ನು ಈ ಸಂದರ್ಭದಲ್ಲಿ ನಾವು ತಿಳಿಸುವುದಿಲ್ಲ. We are going to learn what the Bible teaches about the origin of human being. ಆದ್ರೆ ಮನುಷ್ಯನ ಮೂಲದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನು ಸತ್ಯವೇದದಲ್ಲಿ ಏನು ಉಂಟು ಅದನ್ನು ನಾವು ನೋಡ್ಲಿಕ್ಕಿದ್ದೇವೆ. According to the Bible, God created man directly. ಸತ್ಯವೇದದ ಪ್ರಕಾರ ದೇವರು ಆತನು ಮನುಷ್ಯನನ್ನು ನೇರವಾಗಿ ಸೃಷ್ಟಿಸಿದನು. Under origin of creation of human being, ದೇವರು ಮನುಷ್ಯನನ್ನು ಸೃಷ್ಟಿಸುವಾಗ, number one, God created man directly. ದೇವರು ಮನುಷ್ಯನನ್ನು ನೇರವಾಗಿ ಆತನು ಸೃಷ್ಟಿಸಿದನು. References to prove this point, ಇದರ ಕುರಿತಾಗಿ ಈ ಒಂದು ಅಂಶವನ್ನು ಸಾಬೀತುಪಡಿಸುವುದಕ್ಕೋಸ್ಕರ ಇರ್ತಕ್ಕಂಥ ಅಂಶಗಳು ಅಥವಾ ವಾಕ್ಯ ಭಾಗಗಳು, you can just note down the references. ವಾಕ್ಯ ಭಾಗಗಳನ್ನು ನೀವು ಗುರುತು ಮಾಡಿಕೊಳ್ಳ್ರಿ. Genesis 1:27, ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 27ನೇ ವಚನ, chapter 2 verse 7, 2ನೇ ಅಧ್ಯಾಯ 7ನೇ ವಚನ, 5:1, Genesis chapter 5 verse 1, 5ನೇ ಅಧ್ಯಾಯ 1ನೇ ವಚನ, Deuteronomy chapter 4 verse 32. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 32ನೇ ವಚನ. So many other references, but these references are enough for our study right now. ಅನೇಕ ವಾಕ್ಯ ಭಾಗಗಳುಂಟು, ಆದ್ರೆ ಈ ದಿನ ನಮ್ಮ ಅಧ್ಯಯನಕ್ಕಾಗಿ ಈ ಕೆಲವು ವಚನ ಭಾಗಗಳು ಸಾಕು. When you read Genesis chapter 1:27, ನಾವು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 27ನೇ ವಚನವನ್ನು ನಾವು ಓದುವ ಸಂದರ್ಭದಲ್ಲಿ, that is a general statement how God created human being. ದೇವರು ಮನುಷ್ಯನನ್ನು ಯಾವ ರೀತಿಯಾಗಿ ಆತನು ಸೃಷ್ಟಿಸಿದ್ದಾನೆ ಎಂಬುದಾಗಿರುವ ಒಂದು ಹೇಳುವಿಕೆಯನ್ನು ಅಲ್ಲಿ ನಾವು ನೋಡುತ್ತೇವೆ. The general statement of creation of human being. ಮನುಷ್ಯನನ್ನು ದೇವರು ಯಾವ ರೀತಿಯಾಗಿ ಆತನು ಸೃಷ್ಟಿ ಮಾಡಿದನು ಎಂಬುದಾಗಿರುವ ಒಂದು ಹೇಳುವಿಕೆಯನ್ನು ಅಲ್ಲಿ ನಾವು ನೋಡುತ್ತೇವೆ. Genesis 1:27 we read like this. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 27ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, And God created man in his own image, in the image of God created him, male and female created he them. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವನನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. This is a general statement of the creation of human being in the Bible. ಸತ್ಯವೇದದಲ್ಲಿ ಮನುಷ್ಯನನ್ನು ದೇವರು ಯಾವ ರೀತಿಯಾಗಿ ಆತನು ಸೃಷ್ಟಿ ಮಾಡಿದನು ಎಂಬುದಾಗಿರುವ ಒಂದು ಸಾಮಾನ್ಯವಾಗಿರುವ ಹೇಳುವಿಕೆ ಇದಾಗಿದೆ. ಬ್ರದರ್, are you say general statement? Yeah, it's a general statement of creation of human being.
ಮನುಷ್ಯನ ಒಂದು ಸೃಷ್ಟಿಯ ಕುರಿತಾಗಿ ದೇವರು ಮನುಷ್ಯನನ್ನು ಯಾವ ರೀತಿಯಾಗಿ ಸೃಷ್ಟಿ ಮಾಡಿದನೆಂಬುದಾಗಿ ತಿಳಿಸುವುದಕ್ಕೆ ಸಾಮಾನ್ಯವಾದ ಒಂದು ಹೇಳುವಿಕೆಯಾಗಿದೆ. When we come to Genesis chapter 2 verse 7, ಆದ್ರೆ ನಾವು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 7ನೇ ವಚನಕ್ಕೆ ನಾವು ಬರುವಾಗ, that verse provides additional detail concerning how God created man. ದೇವರು ಮನುಷ್ಯನನ್ನು ಇನ್ನು ಯಾವ ರೀತಿಯಾಗಿ ಆತನು ಸೃಷ್ಟಿ ಮಾಡಿದನೆಂಬುದಾಗಿ ಇನ್ನು ಹೆಚ್ಚಿನ ವಿವರಗಳನ್ನು ಅಲ್ಲಿ ನಾವು ನೋಡುತ್ತೇವೆ. The statement in chapter 2 verse 7 also explains God's manner of creating. ದೇವರು ಮನುಷ್ಯನನ್ನು ಯಾವ ರೀತಿಯಾಗಿ ಆತನು ಉಂಟು ಮಾಡಿದನು ಎಂಬುದಾಗಿರುವ ಹೇಳುವಿಕೆಗಳನ್ನು ಅಲ್ಲಿ ನಾವು ನೋಡುತ್ತೇವೆ. We read in 2:7 of Genesis like this. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ. Jehovah God formed man of the dust of the ground and breathed into his nostrils the breath of life, and the man became living soul. 2ನೇ ಅಧ್ಯಾಯ 7ನೇ ವಚನ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. So here the manner of creation is being explained. ಇಲ್ಲಿ ದೇವರು ಆತನು ಯಾವ ರೀತಿಯಾಗಿ ಮನುಷ್ಯನನ್ನು ಉಂಟು ಮಾಡಿದನು ರೀತಿಯ ಕುರಿತಾಗಿ ನಾವು ನೋಡುತ್ತೇವೆ. God created man out of the dust of the ground. ದೇವರು ಆತನು ಮನುಷ್ಯನನ್ನು ಉಂಟು ಮಾಡುವುದಕ್ಕೋಸ್ಕರ ನೆಲದ ಮಣ್ಣಿನಿಂದ ಆತನು ರೂಪಿಸಿದನು. Matthew chapter 19 verse 4. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 4ನೇ ವಚನದಲ್ಲಿ affirm the same truth there in that passage as well. ಆ ಒಂದು ವಾಕ್ಯ ಭಾಗದಲ್ಲಿಯೂ ಸಹ ಈ ಒಂದು ಈಗ ತಾನೇ ನಾವು ಓದಿದ ಒಂದು ವಾಕ್ಯ ಭಾಗವನ್ನು ಅದು ಸಾಬೀತುಪಡಿಸುವುದಾಗಿದೆ. So when we study about the creation of human being, ಆ ಮನುಷ್ಯನ ಕುರಿತಾಗಿ ದೇವರು ಯಾವ ರೀತಿಯಾಗಿ ಆತನು ಸೃಷ್ಟಿ ಮಾಡಿದನು ಎಂಬುದಾಗಿ ಅಧ್ಯಯನ ಮಾಡುವಾಗ very clear from the scripture, God created man directly. ದೇವರು ಮನುಷ್ಯನನ್ನು ನೇರವಾಗಿ ಆತನು ಸೃಷ್ಟಿಸಿದನು. God is the creator of human being or creator of man. ಮನುಷ್ಯನನ್ನು ಸೃಷ್ಟಿ ಮಾಡಿದವನು ದೇವರೇ ಆಗಿದ್ದಾನೆ. ಸಾರಿ ಬ್ರದರ್. Secondly, ಎರಡನೇದಾಗಿ, first of all, we have learned God created man directly. ಮೊದಲನೇದಾಗಿ ನಾವು ಕಲಿತ ಒಂದು ಸಂಗತಿ, ದೇವರು ಆತನು ಮನುಷ್ಯನನ್ನು ನೇರವಾಗಿ ಸೃಷ್ಟಿಸಿದನು. Secondly, God created man as a unique being. ದೇವರು ಮನುಷ್ಯನನ್ನು ಒಂದು ವಿಭಿನ್ನ ಜೀವಿಯಾಗಿ ಆತನು ರೂಪಿಸಿದನು. If us, according to the theory of evolution, if man evolved, he is only a higher form of animal without moral sensibility or accountability. ಪರಿಣಾಮ ಸಿದ್ಧಾಂತವು ಅದು ಸರಿಯಾಗಿದ್ದ ಒಂದು ಸಂಗತಿ ಆಗಿದ್ದೇ ಆದರೆ ಮನುಷ್ಯನು ಆತನು ಪ್ರಾಣಿಗಿಂತಲೂ ಸ್ವಲ್ಪ ಆತನು ಹೆಚ್ಚಿನ ಆತನು ಆಗಿದ್ದಾನೆ ಮತ್ತು ಆತನಿಗೆ ಯಾವುದೇ ಒಂದು ನೈತಿಕವಾದ ಒಂದು ಆಧಾರ ಆತನಿಗೆ ಇಲ್ಲ. We know that man is not created in that way. ಮನುಷ್ಯನನ್ನು ದೇವರು ಆ ರೀತಿಯಾಗಿ ಆತನು ಉಂಟು ಮಾಡಲಿಲ್ಲ. Man is created in a special way. ದೇವರು ಮನುಷ್ಯನನ್ನು ವಿಶೇಷವಾದ ರೀತಿಯಲ್ಲಿ ಆತನು ಉಂಟು ಮಾಡಿದನು. They are created in a unique way. ಒಂದು ವಿಭಿನ್ನವಾದ ರೀತಿಯಲ್ಲಿ ದೇವರು ಮನುಷ್ಯನನ್ನು ಉಂಟು ಮಾಡಿದನು. Scripture presents man as a moral creature accountable to God. ದೇವರ ವಾಕ್ಯದಿಂದ ನಾವು ಕಲಿಯುವ ಒಂದು ಸಂಗತಿ ಅಂದ್ರೆ ದೇವರು ಮನುಷ್ಯನು ಆತನು ನೈತಿಕವಾದ ಜೀವಿ ಆತನು ಆಗಿದ್ದು ಆತನು ದೇವರಿಗೆ ಲೆಕ್ಕ ಒಪ್ಪಿಸುವನಾತನು ಆಗಿದ್ದಾನೆ. He is also a soul and thus he is eternal. ಮತ್ತು ಆತನಿಗೆ ಒಂದು ಪ್ರಾಣವಿದ್ದು ಆತನು ನಿತ್ಯತ್ವಕ್ಕೂ ವಾಸ ಮಾಡುವ ಒಂದು ಸ್ವಭಾವ ಆತನಲ್ಲಿ ಉಂಟು. According to 1:26 of Genesis, ನಾವು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 26ನೇ ವಚನವನ್ನು ನಾವು ಓದುವಾಗ, God created man in his image of God. ದೇವರು ಆತನು ಮನುಷ್ಯನನ್ನು ಆತನ ಸ್ವರೂಪದಲ್ಲಿ ಆತನು ಉಂಟು ಮಾಡಿದನು. This cannot be applied to any animals. ನಾವು ಇದನ್ನು ಈ ಒಂದು ಅಂಶವನ್ನು ನಾವು ಬೇರೆ ಪ್ರಾಣಿಗಳಿಗೆ ನಾವು ಹೋಲಿಸಿ ಹೇಳೋದಕ್ಕೆ ಸಾಧ್ಯವಿಲ್ಲ. We are unique being.
ನಾವೆಲ್ಲರೂ ಸಹ ವಿಭಿನ್ನ ಜೀವಿಗಳು ನಾವಾಗಿದ್ದೇವೆ. created in the image and likeness of God. ದೇವರ ಸ್ವರೂಪದಲ್ಲಿ ಮತ್ತು ಆತನ ಮೆಚ್ಚುಗೆಯ ರೀತಿಯಲ್ಲಿ ನಮ್ಮನ್ನು ಸೃಷ್ಟಿಸಿದ್ದಾನೆ. So, image of God in man, we will discuss later on. ದೇವರ ಸ್ವರೂಪ ಎಂಬುದಾಗಿ ತಿಳಿಸುವಾಗ ಅದರ ಕುರಿತಾಗಿ ಮುಂದಿನ ಭಾಗಗಳಲ್ಲಿ ನಾವು ಹೆಚ್ಚಾಗಿ ನಾವು ನೋಡೋಣ. God created human being as a unique being. ದೇವರು ಆತನು ಮನುಷ್ಯನನ್ನು ಆತನು ಉಂಟು ಮಾಡಿದಾಗ ಆತನು ಒಬ್ಬ ವಿಭಿನ್ನ ಜೀವಿಯಾಗಿ ಆತನು ಉಂಟು ಮಾಡಿದನು. ಮೂರನೇದಾಗಿ God created male and female genders. ದೇವರು ಮನುಷ್ಯನನ್ನು ಗಂಡು ಹೆಣ್ಣಾಗಿ ಆತನು ನಿರ್ಮಿಸಿದನು. Genesis 1:27. ಅದನ್ನು ನಾವು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 27ನೇ ವಚನದಲ್ಲಿ ಈಗಾಗಲೇ ನಾವು ನೋಡಿದ್ದೇವೆ. According to this verse, both men and women were both created directly by God. ಇದರ ಒಂದು ವಾಕ್ಯ ಭಾಗದ ಆಧಾರದಲ್ಲಿ ಗಂಡು ಮತ್ತು ಹೆಣ್ಣನ್ನು ದೇವರು ನೇರವಾಗಿ ಆತನು ನಿರ್ಮಿಸಿದನು. God gave them their gender by creating them male and female. ದೇವರು ಅವರ ಒಂದು ಲಿಂಗವನ್ನು ಆತನು ಗಂಡು ಹೆಣ್ಣನ್ನಾಗಿ ಆತನು ನಿರ್ಮಿಸಿದನು. These statements would disallow any form of evolution. ಈ ಎಲ್ಲಾ ಹೇಳಿಕೆಗಳ ಆಧಾರವು ಯಾವುದೇ ಒಂದು ಪರಿಣಾಮ ಸಿದ್ಧಾಂತವನ್ನು ಅದು ತಪ್ಪು ಎಂಬುದಾಗಿ ಈ ವಾಕ್ಯಗಳಿಂದ ನಾವು ತಿಳಿಸಬಹುದು. So, concerning the creation of human being, ಮತ್ತು ದೇವರು ಮನುಷ್ಯನನ್ನು ಉಂಟು ಮಾಡುವ ಅಂಶದಲ್ಲಿ seen three important points. ನಾವು 3 ಮುಖ್ಯಾಂಶಗಳನ್ನು ನಾವು ನೋಡಿದ್ದೇವೆ. First one, God directly created human being. ದೇವರು ನೇರವಾಗಿ ಮನುಷ್ಯನನ್ನು ಉಂಟು ಮಾಡಿದನು. Secondly, God created human being in a unique way. ದೇವರು ಮನುಷ್ಯನನ್ನು ವಿಭಿನ್ನವಾದ ರೀತಿಯಲ್ಲಿ ಆತನು ನಿರ್ಮಿಸಿದನು. Thirdly, God created them male and female. ಮೂರನೇದಾಗಿ ನಾವು ನೋಡಿದ ಅಂಶವೇನೆಂದ್ರೆ ದೇವರು ಅವರನ್ನು ಗಂಡು ಹೆಣ್ಣಾಗಿ ಆತನು ನಿರ್ಮಿಸಿದನು. That is the first point, the creation of human being. ಇದು ಮೊದಲನೆಯ ಒಂದು ಪ್ರಸ್ತಾಪವಾಗಿದೆ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ ಒಂದು ಸಂಗತಿ. God created human being. ದೇವರು ಮನುಷ್ಯನನ್ನು ಉಂಟು ಮಾಡಿದನು. So we have seen basic references from the Bible how God created human being. ದೇವರು ಮನುಷ್ಯನನ್ನು ಯಾವ ರೀತಿಯಾಗಿ ಆತನು ಸೃಷ್ಟಿ ಮಾಡಿದನು ಎಂಬುದಾಗಿರುವ ಮೂಲತವಾದ ಕೆಲವು ವಾಕ್ಯ ಭಾಗಗಳನ್ನು ನಾವು ನೋಡಿದ್ದೇವೆ. ಎರಡನೇದಾಗಿರುವ ಒಂದು ಅಂಶ, what was the creation of human being? ಮೊದಲನೇದಾಗಿರುವ ಒಂದು ಅಂಶ ದೇವರು ಮನುಷ್ಯನನ್ನು ಯಾವ ರೀತಿಯಾಗಿ ಸೃಷ್ಟಿ ಮಾಡಿದನು ಎಂಬುದಾಗಿ. Now the second important point that we are going to discuss is the components of man. Components. ಎರಡನೇದಾಗಿ ನಾವು ಕಲಿಯುವ ಒಂದು ಸಂಗತಿ ಅಂದ್ರೆ ಮನುಷ್ಯನ ಭಾಗಗಳು ಎಂಬುದಾಗಿ. What are the different elements in human being? ಮನುಷ್ಯನಲ್ಲಿ ಇರ್ತಕ್ಕಂತ ಅಂಶಗಳಾದರೂ ಏನು? It can be divided into two. ಇದನ್ನು ನಾವು 2 ಭಾಗವಾಗಿ ನಾವು ವಿಂಗಡಿಸಬಹುದು. First one is material part of man. Sorry brother, can you please come again? Material part of man. ಮೊದಲನೇದಾಗಿ ನಾವು ದೇವರ ಮನುಷ್ಯನ ಶಾರೀರಿಕವಾದ ಅಂಶದ ಕುರಿತಾಗಿ ನಾವು ನೋಡುತ್ತೇವೆ. Secondly, the immaterial aspect of human being. ಮತ್ತು ಶಾರೀರಿಕ ಅಲ್ಲದೆ ಇರುವ ಸಂಗತಿಯ ಕುರಿತಾಗಿ ಎರಡನೇದಾಗಿ ನಾವು ನೋಡುತ್ತೇವೆ. According to Bible, man is composed of material and immaterial aspects. ಸತ್ಯವೇದದ ಮುಖಾಂತರ ನಾವು ಕಲಿಯುವ ಒಂದು ಸಂಗತಿ ಅಂದ್ರೆ ಮನುಷ್ಯನು ಆತನು ವಾಸ್ತವವಾಗಿ ಅದರ ಮುಖಾಂತರ ಆತನು ಉಂಟು ಮಾಡಿದ ಒಬ್ಬ ವ್ಯಕ್ತಿ ಆತನು ಆಗಿದ್ದಾನೆ. ಮತ್ತು ಅದೇ ಸಂದರ್ಭದಲ್ಲಿ ಇಮ್ಮೆಟೀರಿಯಲ್ ಆತನು ಶಾರೀರಿಕವಲ್ಲದೇ ಇರುವ ಸಂಗತಿಗಳನ್ನು ಸಹ ದೇವರು ಆತನನ್ನು ಉಂಟು ಮಾಡಿದ್ದಾನೆ. So today let us start with the material part of man. ಈ ದಿನ ನಾವು ಮನುಷ್ಯನು ಆತನು ದೇವರು ಯಾವ ರೀತಿಯಾಗಿ ಸೃಷ್ಟಿ ಮಾಡಿದನು ಎಂಬುದಾಗಿರುವ ಒಂದು ಭೌತಿಕವಾಗಿ ಆತನು ಯಾವ ರೀತಿಯಾಗಿ ಆತನು ಉಂಟು ಮಾಡಿದನು ಎಂಬುದಾಗಿರುವ ಸಂಗತಿಯನ್ನು ನಾವು ನೋಡೋಣ. The material part of man. ಮನುಷ್ಯನ ಭೌತಿಕವಾದ ಅಂಶ. That is basically the body, the structure of the body. ಇದರ ಒಂದು ಅರ್ಥ ಏನಂದ್ರೆ ಮನುಷ್ಯನು ಆತನ ಒಂದು ಶರೀರದ ಕುರಿತಾಗಿ ನಾವು ನೋಡುತ್ತೇವೆ. According to Genesis chapter 2 verse 7.
ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 7ನೇ ವಚನದ ಒಂದು ಆಧಾರದಲ್ಲಿ the body of man was formed from the dust of the ground. ಮನುಷ್ಯನ ಒಂದು ದೇಹವನ್ನು ದೇವರು ಮಣ್ಣಿನಿಂದ ಆತನು ನಿರ್ಮಿಸಿದನು. Read these words in the original language, as we know that the Old Testament is written in Hebrew language and New Testament in Greek language. ನಾವು ಇದರ ಒಂದು ಮೂಲ ಭಾಷೆಯನ್ನು ನಾವು ನೋಡುವವರಾಗಿರಬೇಕು. ಹಳೆ ಒಡಂಬಡಿಕೆ ಇಬ್ರಿಯ ಭಾಷೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯು ಅದು ಗ್ರೀಕ್ ಭಾಷೆಯಲ್ಲಿ ಬರೆದಂತದ್ದಾಗಿದೆ. Read in Hebrew language, there is a definite play on words here. ನಾವು ಇಬ್ರಿಯ ಭಾಷೆಯಲ್ಲಿ ಇದನ್ನು ನಾವು ಓದುವಾಗ ಇದರ ಒಂದು ವಾಕ್ಯಗಳ ಅಥವಾ ಪದಗಳ ಒಂದು ಜೋಡಣೆ ಅದು ತುಂಬಾ ವಿಶೇಷವಾಗಿ ಉಂಟು. In Genesis chapter 2 verse 7 we read like this. ನಾವು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ. The Lord God formed man. ಯೆಹೋವ ದೇವರು ಆತನು ಮನುಷ್ಯನನ್ನು ರೂಪಿಸಿದನು. So the Hebrew word for man is Adam. ಆದ್ರೆ ಇಬ್ರಿಯ ಭಾಷೆಯಲ್ಲಿ ಮನುಷ್ಯನಿಗೆ ಎಂಬುದಾಗಿ ಇರ್ತಕ್ಕಂತ ಒಂದು ವಾಕ್ಯವು ಅದು ಆದಾಮನು ಎಂಬುದಾಗಿ. Then we read the Lord God formed a man of dust from the ground. ಮತ್ತು ಯೆಹೋವ ದೇವರು ಆತನು ಮನುಷ್ಯನನ್ನು ಆತನು ನೆಲದ ಮಣ್ಣಿನಿಂದ ಆತನು ರೂಪಿಸಿದನು. The Hebrew word for ground is Adama. ಮತ್ತು ನೆಲ ಎಂಬುದಾಗಿ ಇರ್ತಕ್ಕಂತ ಒಂದು ಇಬ್ರಿಯ ಪದ ಅದು ಆಡಮ ಎಂಬುದಾಗಿ. Hope that you got the word play here in this sentence. ಈ ಒಂದು ವಾಕ್ಯ ಭಾಗದಲ್ಲಿ ಇರ್ತಕ್ಕಂತ ಒಂದು ಪದಗಳ ಜೋಡಣೆ ನಿಮಗೆ ಅರ್ಥ ಆಗ್ತಾ ಇದೆಯೋ? The Lord God formed a man. That Hebrew word is Adam. ಯೆಹೋವ ದೇವರು ಆತನು ಮನುಷ್ಯನನ್ನು ಆತನು ರೂಪಿಸಿದನು. ಇಬ್ರಿಯ ಭಾಷೆಯ ಪದ ಅದು ಆದಾಮನು ಎಂಬುದಾಗಿ. And man was formed out of ground. That the Hebrew word for ground is Adama. ಮತ್ತು ದೇವರು ಆತನು ಮನುಷ್ಯನನ್ನು ನೆಲದ ಮಣ್ಣಿನಿಂದ ಎಂಬುದಾಗಿ ಹೇಳುವಾಗ ನೆಲದ ಆ ಒಂದು ಪದವು ಆಡಮ ಎಂಬುದಾಗಿರುವ ಇಬ್ರಿಯ ಪದ. So the very name Adam was to remind man his origin. ಇದರ ಒಂದು of the earth. ಇದರ ಒಂದು ಅರ್ಥ ಅಥವಾ ಉದ್ದೇಶ ಏನೆಂದರೆ ಆದಾಮನಿಗೆ ದೇವರು ತಿಳಿಸ್ತಾ ಇದ್ದ ಸಂಗತಿ ಅಂದ್ರೆ ನೀನು ನೆಲದಿಂದ ನೀನು ನಿರ್ಮಿಸಲಾಗಿದ್ದಿ ಎಂಬುದಾಗಿ. So our material part, that is this body, is formed out of the earth or out of the ground. ನಮ್ಮ ಒಂದು ಭೌತಿಕವಾದ ಒಂದು ಅಂಶ ಅಂದರೆ ನಮ್ಮ ಒಂದು ಶರೀರವು ಅದು ನೆಲದ ಮಣ್ಣಿನಿಂದ ಬಂದದ್ದು. Therefore, the material part of human being is basically from the earth or from the dust. ಮತ್ತು ಇದರ ಒಂದು ಅರ್ಥ ಏನೆಂಬುದಾಗಿ ಹೇಳುವಾಗ ನಮ್ಮ ಒಂದು ಭೌತಿಕವಾದ ಅಂಶವು ಅದು ನೆಲದ ಮಣ್ಣಿನಿಂದ ಅದು ಬಂದದ್ದು. A chemical analysis of human body reveals that man's components are those of the earth. ಮತ್ತು ನಾವು ಈ ಒಂದು ರಾಸಾಯನಿಕ ಒಂದು ಶಾಸ್ತ್ರವನ್ನು ನಾವು ಅದನ್ನು ಕಲಿಯುವಾಗ ಮನುಷ್ಯನ ಒಂದು ದೇಹವು ಅದು ಮಣ್ಣಿನಿಂದ ಬಂದದ್ದು ಎಂಬುದಾಗಿ ಅದು ಸಾಬೀತುಪಡಿಸುವುದಾಗಿದೆ. Those who have done some chemical analysis, they say that man's body has calcium, iron, potassium, and so on. ಈ ಒಂದು ರಾಸಾಯನಿಕ ಒಂದು ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಅವರು ಹೇಳುವ ಸಂಗತಿ ಅಂದ್ರೆ ಮನುಷ್ಯನ ದೇಹದಲ್ಲಿ ಕಬ್ಬಿಣಾಂಶ ಮತ್ತು ಕ್ಯಾಲ್ಸಿಯಂ ಅಂಶ ಉಂಟೆಂಬುದಾಗಿ ಅವರು ತಿಳಿಸ್ತಾರೆ. And all the elements that is in the earth is in our body. ಈ ಒಂದು ನೆಲದಲ್ಲಿ ಇರ್ತಕ್ಕಂತ ಒಂದು ಅಂಶಗಳು ನಮ್ಮ ದೇಹದಲ್ಲಿ ಉಂಟೆಂಬುದಾಗಿ ಅವರು ಒಪ್ಪಿಕೊಳ್ಳುತ್ತಾರೆ. Also, at the death, the body again unites with the dust from which it had its origin. ಮತ್ತು ಮರಣದ ಮುಖಾಂತರ ನಾವು ಸಾವನ್ನಪ್ಪುವಾಗ ಈ ಒಂದು ದೇಹವು ಅದು ಮಣ್ಣಿನಲ್ಲಿ ಅದು ಮಣ್ಣಾಗಿ ಅದು ಹೋಗುವುದಾಗಿದೆ, ಮಣ್ಣಿನ ಜೊತೆಯಾಗಿ ಅದು ಹೋಗುವುದಾಗಿದೆ. So that is the material part of human being. ಇದು ಮನುಷ್ಯನ ಒಂದು ಭೌತಿಕವಾದ ಅಂಶವಾಗಿದೆ. So our human beings are having two parts. ಮನುಷ್ಯನಿಗೆ ಎರಡು ಭಾಗಗಳು ಆತನಿಗೆ ಉಂಟು.
And one is the material part and second one immaterial part. ಮೊದಲನೇದಾಗಿರ್ತಕ್ಕಂಥ ಒಂದು ಭಾಗವು ಅದು ಭೌತಿಕವಾದದ್ದು ಮತ್ತು ಎರಡನೇದಾಗಿರುವ ಸಂಗತಿಯು ಅದು ಭೌತಿಕ ಅಲ್ಲದೆ ಇರ್ತಕ್ಕಂಥ ಸಂಗತಿ ಅಥವಾ ಅಭೌತಿಕವಾದ ಒಂದು ಅಂಶ. Material part is our body. ಭೌತಿಕವಾದದ್ದು ನಮ್ಮ ಒಂದು ದೇಹ ಶರೀರವಾಗಿದೆ. This body is being created or formed from the earth. ಈ ಒಂದು ದೇಹವನ್ನು ದೇವರು ಆತನು ಮಣ್ಣಿನಿಂದ ನಮ್ಮನ್ನು ಸೃಷ್ಟಿಸಿದ್ದಾನೆ. At our death again, this body from where it is being taken, now it will be going to there itself. ಮತ್ತು ನಮ್ಮ ಮರಣವಾದ ನಂತರ ನಮ್ಮ ಒಂದು ದೇಹವು ಸಹ ಅದು ಮಣ್ಣಿಗೆ ಸೇರುವಂತದ್ದಾಗಿದೆ. ಮಣ್ಣಿನ ಜೊತೆಯಲ್ಲಿ ಅದು ಐಕ್ಯವಾಗಲಿಕ್ಕುಂಟು. Different characters or natures of our material aspect of the body. ನಮ್ಮ ದೇಹದ ಒಂದು ಭೌತಿಕವಾದ ಅಂಶಗಳ ಕುರಿತಾಗಿ ಇನ್ನೂ ಹೆಚ್ಚು ಸಂಗತಿಗಳನ್ನು ನಾವು ನೋಡಬಹುದು. There are different terms used for this material part. ಈ ಒಂದು ಭೌತಿಕವಾದ ಒಂದು ಭಾಗಕ್ಕೆ ಅನೇಕ ಬೇರೆ ರೀತಿಯಾದ ಪದ ಪ್ರಯೋಗಗಳಾಗಿವೆ. So those aspects we will discuss tomorrow. ಈ ಅಂಶಗಳನ್ನು ನಾವು ನಾಳೆ ದಿನ ನಾವು ಅಧ್ಯಯನ ಮಾಡೋಣ. So as an introduction to our classes, ಈ ಎಲ್ಲಾ ಒಂದು ತರಗತಿಗಳ ಒಂದು ಪರಿಚಯವಾಗಿ what we have learned today, ನಾವು ಏನೇನು ನಾವು ಕಲಿತಿದ್ದೇವೆ. the entire biblical doctrines can be divided or can be systematized into 10 branches. ನಾವು ಈ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ 10 ಶಾಖೆಗಳಾಗಿ ನಾವು ಅದನ್ನು ವಿಂಗಡಿಸಬಹುದು. We have seen all these 10 branches of systematic theology in a systematic way. ಇದನ್ನು ನಾವು 10 ಶಾಖೆಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಕ್ರಮಬದ್ಧವಾಗಿ ನಾವು ಸತ್ಯವೇದವನ್ನು ನಾವು ಕಲಿಯಬಹುದು. Among these 10 branches, we started with anthropology today. ಈ ಒಂದು 10 ಶಾಖೆಗಳಲ್ಲಿ ಈ ದಿನ ನಾವು ಮಾನವ ಶಾಸ್ತ್ರ ಕುರಿತಾಗಿ ನಾವು ಪ್ರಾರಂಭ ಮಾಡಿದ್ದೇವೆ. Anthropology means study about human being. ಮಾನವ ಶಾಸ್ತ್ರ ಎಂಬುದಾಗಿ ತಿಳಿಸುವಾಗ ಮಾನವನ ಕುರಿತಾಗಿ ಇರ್ತಕ್ಕಂಥ ಅಧ್ಯಯನ. We started with the creation of human being. ದೇವರು ಮನುಷ್ಯನನ್ನು ಯಾವ ರೀತಿಯಾಗಿ ಸೃಷ್ಟಿ ಮಾಡಿದನು ಎಂಬುದಾಗಿರುವ ಸಂಗತಿಯನ್ನು ನಾವು ನೋಡಿದ್ದೇವೆ. There are various views concerning the creation of human being. ಮನುಷ್ಯನು ಆತನು ಯಾವ ರೀತಿಯಾಗಿ ಆತನು ಸೃಷ್ಟಿಸಲ್ಪಟ್ಟನು ಎಂಬುದಾಗಿರುವ ಸಂಗತಿಯ ಕುರಿತಾಗಿ ಅನೇಕ ದೃಷ್ಟಿಕೋನಗಳು ಉಂಟು. Theistic evolution. ಈ ಒಂದು ನಾಸ್ತಿಕನ ಒಂದು ಪರಿಣಾಮ ಸಿದ್ಧಾಂತ. Atheistic and theistic evolution, two views. ನಾಸ್ತಿಕನ ಒಂದು ಪರಿಣಾಮ ಸಿದ್ಧಾಂತ ಮತ್ತು ದೇವರಿಂದ ಬರ್ತಕ್ಕಂತ ಒಂದು ಪರಿಣಾಮ ಸಿದ್ಧಾಂತ. And also there are so many hundreds of views among the religious people concerning the creation of human being. ಮತ್ತು ಅನೇಕ ಬೇರೆ ಬೇರೆ ನಂಬಿಕೆಗಳಲ್ಲಿ ಮತ್ತು ಅನೇಕ ಧರ್ಮಗಳಲ್ಲಿ ಮನುಷ್ಯನು ಆತನು ಯಾವ ರೀತಿಯಾಗಿ ಸೃಷ್ಟಿಸಲ್ಪಟ್ಟನು ಎಂಬುದಾಗಿರುವ ಸಂಗತಿಗಳು ಅವರು ಸಹ ಅವರ ಮಧ್ಯದಲ್ಲಿಯೂ ಸಹ ಅನೇಕ ನಂಬಿಕೆಗಳು ಉಂಟು. But we have seen what the Bible teaches about the creation of human being. ಆದ್ರೆ ದೇವರು ಮನುಷ್ಯನನ್ನು ಯಾವ ರೀತಿಯಾಗಿ ಆತನು ಸೃಷ್ಟಿ ಮಾಡಿದನೆಂಬುದಾಗಿ ಸತ್ಯವೇದವು ನಮಗೆ ತಿಳಿಸುವ ಸಂಗತಿ ಏನು ಎಂಬುದಾಗಿ ನಾವು ನೋಡುತ್ತಾ ಬಂದಿದ್ದೇವೆ. And we have seen 3 important points in creation of human being in the Bible. ಸತ್ಯವೇದಕ್ಕೆ ಅನುಸಾರವಾಗಿ ಮನುಷ್ಯನ ಸೃಷ್ಟಿಯ ಕುರಿತಾಗಿ 3 ಅಂಶಗಳನ್ನು ನಾವು ನೋಡಿದ್ದೇವೆ. God directly created human being. ದೇವರು ಮನುಷ್ಯನನ್ನು ನೇರವಾಗಿ ಆತನು ಸೃಷ್ಟಿಸಿದನು. Secondly, God created them in a unique way. ದೇವರು ಮನುಷ್ಯನನ್ನು ವಿಭಿನ್ನವಾದ ರೀತಿಯಲ್ಲಿ ಆತನು ಸೃಷ್ಟಿಸಿದನು. In other words, God created man in as a unique being. ಅಥವಾ ಇನ್ನೊಂದು ವಿಧದಲ್ಲಿ ದೇವರು ಮನುಷ್ಯನನ್ನು ವಿಭಿನ್ನವಾದ ಜೀವಿಯಾಗಿ ಆತನು ಉಂಟು ಮಾಡಿದನು. Thirdly, God created the male and female genders. ಮತ್ತು ದೇವರು ಆತನು ಮನುಷ್ಯನನ್ನು ಗಂಡು ಹೆಣ್ಣನ್ನಾಗಿ ಆತನು ಉಂಟು ಮಾಡಿದನು. So that is the first point that we have seen. ಇದು ಮೊದಲನೇ ಅಂಶವನ್ನು ನಾವು ನೋಡಿದ್ದೇವೆ. Now we just started with the second point, that is components of man. ಮತ್ತು ನಾವು ಎರಡನೇ ಒಂದು ಅಂಶವನ್ನು ನಾವು ನೋಡಿದ್ದೇವೆ. ಅದೇನೆಂದ್ರೆ ಮನುಷ್ಯನ ಭಾಗಗಳು ಏನು. According to Bible, man is composed of 2 basic aspects. ಸತ್ಯವೇದಕ್ಕೆ ಅನುಸಾರವಾಗಿ ಮನುಷ್ಯನಿಗೆ 2 ಭಾಗಗಳು ಉಂಟು. Material and immaterial. ಭೌತಿಕವಾದದ್ದು ಅಭೌತಿಕವಾದದ್ದು. The first one is material part of human being.
ಮೊದಲನೇದಾಗಿರ್ತಕ್ಕಂತ ಒಂದು ಅಂಶ ಅದು ಮನುಷ್ಯನ ಭೌತಿಕವಾದ ಭಾಗ. That is our body. ಅದು ನಮ್ಮ ಒಂದು ದೇಹವಾಗಿದೆ. And we know that man is taken from the ground, the earth of the ground. ದೇವರು ಮನುಷ್ಯನನ್ನು ಆತನು ಈ ಒಂದು ನೆಲದಿಂದ ಆತನು ತೆಗೆದುಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡಿದ್ದೇವೆ. And all the basic elements of the earth are there in our body. ಈ ಒಂದು ಭೂಮಿಯಲ್ಲಿ ಇರ್ತಕ್ಕಂತ ಒಂದು ಅಂಶಗಳನ್ನು ನಾವು ಶರೀರದಲ್ಲಿ ಮನುಷ್ಯನ ದೇಹದಲ್ಲಿ ನಾವು ಕಾಣುತ್ತೇವೆ. Also we have seen at the death, the body again unites with the dust from which it had been taken. ಮತ್ತು ಮರಣದ ಮುಖಾಂತರ ಈ ಒಂದು ಶರೀರವು ಅದು ನೆಲಕ್ಕೆ ಅಥವಾ ಭೂಮಿಗೆ ಅದು ಐಕ್ಯವಾಗಲಿಕ್ಕುಂಟು. ಈ ಭೂಮಿಯಿಂದಲೇ ಅದು ದೇಹ ಬಂದದ್ದಾಗಿದೆ, ಭೂಮಿಗೆ ಅದು ಸೇರುವುದಾಗಿದೆ. Detail of the material and immaterial and other parts, parts of our discussion we will discuss tomorrow. ಮತ್ತು ಈ ಒಂದು ಭೌತಿಕವಾದ ಒಂದು ಭಾಗಗಳು ಮತ್ತು ಅಭೌತಿಕವಾದ ಸಂಗತಿಗಳ ಕುರಿತಾಗಿ ಇರ್ತಕ್ಕಂತ ಇನ್ನು ವಿವರಗಳನ್ನು ನಾವು ನಾಳೆ ದಿನ ನಾವು ನೋಡ್ಲಿಕ್ಕಿದ್ದೇವೆ. Thank you so much for your kind attention. ನೀವು ಗಮನವಿಟ್ಟು ಕೇಳಿದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ನಾನು ವಂದನೆಗಳನ್ನ ತಿಳಿಸ್ತೇನೆ.